ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನ್ ಶಿಲ್ಪಾ. ಭಜರಂಗಿ ನಂತರ ನಿರ್ದೇಶಕ ಹರ್ಷ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಜೊತೆಯಾಗಿರುವಂತಹ ಮತ್ತೊಂದು ಚಿತ್ರವೇ ವಜ್ರಕಾಯ. ವಜ್ರಕಾಯ ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡಿದ್ದು ವಜ್ರದಂತೆಯೇ ಇಡೀ ರಾಜ್ಯದ ಜನರನ್ನ ಆಕರ್ಷಿಸ್ತಾ ಇದೆ. ಈ ಚಿತ್ರದಲ್ಲಿ ಶಿವಣ್ಣ ಪವನ ಸುತ್ತನ ಅಪ್ಪಟ ಭಕ್ತನಾಗಿದ್ದಾರೆ. ನಿರ್ದೇಶಕ ಹರ್ಷ ಅವರು ಭಜರಂಗಿ ನಂತರ ಹನುಮಂತನನ್ನ ಈ ಚಿತ್ರದಲ್ಲೂ ಕೂಡ ಕೈಬಿಟ್ಟಿಲ್ಲ. ಹಾಗಾಗಿ ಪ್ರೇಕ್ಷಕ ಹನುಮಂತ ಕೂಡ ವಜ್ರಕಾಯನಿಗೆ ಜೈ ಅಂತ ಹೇಳಿದ್ದಾನೆ. ಬನ್ನಿ ಹಾಗಿದ್ರೆ ಈ ಚಿತ್ರದಲ್ಲಿ ಪ್ರೇಕ್ಷಕನಿಗೆ ಇಷ್ಟ ಆಗಿರುವಂತಹ ಅಂಶಗಳು ಯಾವ್ಯಾವು, ಜೊತೆಗೆ ಶಿವಣ್ಣ ಮತ್ತು ಹರ್ಷ ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಇದೆ ಈ ಹೊತ್ತಿನ ವಿಶೇಷ ವಜ್ರಕಾವ್ಯ. ವಜ್ರಕಾಯ ಚಿತ್ರ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನ ಹೊಂದಿತ್ತು. ಆದ್ರೆ ಆ ನಿರೀಕ್ಷೆಗೂ ಮೀರಿ ಇದೀಗ ಯಶಸ್ಸನ್ನ ಗಳಿಸಿಕೊಂಡಿದೆ. ಹಾಗಾಗಿ ನಿರ್ದೇಶಕ ಹರ್ಷ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಚಿತ್ರದ ಸಕ್ಸಸ್ ಬಗ್ಗೆ ಯಾವ ರೀತಿ ಸಂತಸ ವ್ಯಕ್ತಪಡಿಸ್ತಾರೆ ಅವ್ರ ಬಾಯಿಂದಲೇ ಕೇಳೋಣ. ಹರ್ಷ ಹಾಗೆ ಶಿವಣ್ಣ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಹರ್ಷ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಶಿವಣ್ಣ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜನರು ನಿರೀಕ್ಷೆ ಇಟ್ಕೊಂಡಿದ್ರು, ಆದ್ರೆ ಈ ಪರಿ ಚೆನ್ನಾಗಿರುತ್ತೆ, ಈ ಪರಿ ಇಷ್ಟಪಡ್ತಾರೆ ಅಂತ ನಾವು ಕೂಡ ಊಹಿಸಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಭರ್ಜರಿ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಏನ್ ಹೇಳ್ತೀರಿ ಸರ್ ಮೊದಲನೇದಾಗಿ? ಐ ಥಿಂಕ್ ನಮಗೆ ಫಸ್ಟ್ ನಿಜವಾಗ್ಲೂ ಭಯ ಇತ್ತು. ಅಂದರೆ ಭಯ ಅನ್ನೋದಕ್ಕಿಂತ ಏನಂದರೆ ಯಾವಾಗಲೂ ಅಷ್ಟೇ, ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಭಯ ಭಕ್ತಿಯಿಂದ ಇಟ್ಕೊಂಡು ಮಾಡಿದಾಗ್ಲೇ ಅದಕ್ಕೊಂದು ಫಲ ಸಿಗುತ್ತೆ. ಯಾಕಂದರೆ ಓವರ್ ಕಾನ್ಫಿಡೆಂಟು ಆಗೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಮಾಡ್ಬೇಕಾದ್ರೆ, ಒಳ್ಳೆ ಸಿನಿಮಾ ಮಾಡಬೇಕಂತ ಪ್ರಯತ್ನ ಮಾಡ್ಬೇಕಾದ್ರೆ ನಾವೇ ಆ ಒಂದು ಒಳ್ಳೆ ಪಾಸಿಟಿವ್ ಮೋಡ್ಲಿ ನಾವು ವರ್ಷ ಆಗಲಿ ಎಲ್ಲ ವರ್ಕ್ ಮಾಡಬೇಕಾದ್ರೆ ಪಾಸಿಟಿವ್ ಆಗಿ ಎಲ್ಲರೂ ಸಿನಿಮಾ ಚೆನ್ನಾಗಿ ಬರಬೇಕು. ಯಾಕಂದರೆ ಫಸ್ಟ್ ಸಿನಿಮಾ ಚೆನ್ನಾಗಿ ಹೋಗಿದೆ, ಸೆಕೆಂಡ್ ಸಿನಿಮಾ ಕಾಂಬಿನೇಷನ್ ಇನ್ನೂ ಚೆನ್ನಾಗಿ ಮಾಡಬೇಕನ್ನೋ ಈ ದೃಷ್ಟಿಯಿಂದನೇ ಹರ್ಷ ಮಾಡಿರ್ತಾರೆ. ಅದೇ ರೀತಿ ನಾನು ಏನು ಪರ್ಫಾರ್ಮ್ ಮಾಡ್ತೀನಿ ಈ ಸಿನಿಮಾದಲ್ಲಿ, ಯಾಕಂದರೆ ಅಲ್ಲಿ ಬಜರಂಗಿ 2 ಶೇಡ್ಸ್ ಇತ್ತು, ಇಲ್ಲಿ ಒಂದೇ ಶೇಡ್ ಕ್ಯಾರೆಕ್ಟರ್ನ ಯಾವ ರೀತಿ ನಾವು ಬದಲಾವಣೆಗಳು ಕೊಡ್ಬೋದು ಅಂತ ಹರ್ಷ ಹೇಳಿ ನಾವು ಅದು ಮಾಡೋಕ್ಕೆ ಶುರು ಮಾಡಿ ಭಾಳ ಆನೆಸ್ಟಾಗಿ ಮಾಡ್ಕೊಂಬಂದಿದ್ದೆ. ಸಿನಿಮಾ ಮುಗೀತು, ಡಬ್ಬಿಂಗ್ ಮಾಡಬೇಕಾದ್ರೆ ನಾವು ಮಟ್ಟಿಗೆ ಓಕೆ, ವಿ ವೇರ್ ಸ್ಯಾಟಿಸ್ಫೈಡ್. ಎಸ್, ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲೂ ಜನಗಳಿಗೆ ಡಿಸಪಾಯಿಂಟ್ ಆಗಲ್ಲ, ಆ ಲೆವೆಲ್ ನಮಗಿತ್ತು. ಇನ್ನು ಮುಂದೆ ಹೆಂಗೆ, ಆಮೇಲೆ ರಿಲೀಸ್ ಆಗೋಕ್ಕೂ ಮುಂಚೆ ಚೂರು ಟೆನ್ಷನ್ ಇತ್ತು, ಹಿಂಗೆ ಯಾವ ರೀತಿ, ಯಾಕಂದ್ರೆ ಜನಗಳ ಪಲ್ಸ್ ಹಿಡಿಯೋದು ಭಾಳ ಕಷ್ಟ. ಸೊ ಯಾವ ರೀತಿ ಹೇಳ್ಬೋದು ಜನ ಅನ್ನೋದೊಂದು ಭಯ ಇತ್ತು. ಬಟ್ ಸಿನಿಮಾ ರಿಲೀಸ್ ಆಗಿ ಜನಗಳ ಒಂದೊಂದು ಅವರ ರಿಸಲ್ಟ್ ಕೇಳ್ತಿರ್ಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಖುಷಿ ಆಗುತ್ತೆ. ಬಟ್ ನಾವು ಅನ್ಕೊಂಡಿದ್ದು ಅಂದರೆ ತಾಯಿಯ ಒಂದು ಪ್ರೀತಿ ಅದು ಜನಗಳಿಗೆ ಇಷ್ಟ ಆಗ್ಬಿಟ್ರೆ ಎಸ್ ಅದು, ಬಿಕಾಸ್ ಈ ಸಿನಿಮಾದಲ್ಲಿ ಆ ಪ್ರೀತಿ, ತಾಯಿ ಪ್ರೀತಿ ಅನ್ನೋದು ಸ್ಟಾರ್ಟಿಂಗ್ ಆಫ್ ದ ಫಿಲ್ಮ್ ಮಾಡ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಫಸ್ಟ್ ಹಾಫ್ ಫುಲ್ ತುಂಬ ಜೋಶ ಮಾಡಿದಾರಪ್ಪ, ಸೆಕೆಂಡ್ ಹಾಫ್ ಬಲಿ ಏನು ಎಮೋಷನಲ್ ಪಾರ್ಟ್ ಹೋಗಿದ್ದಾರೆ. ಇಲ್ಲ, ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಮಿಕ್ಸ್ ಆಗಿ ಎಂಟರ್ಟೈನಿಂಗ್ ಆಗಿ ಹೋಗಿ ಪ್ರತಿಯೊಂದು ಹಂತದಲ್ಲೂ ಎಲ್ಲೆಲ್ಲಿ ಎಮೋಷನ್ಸ್ ಕೊಡಬೇಕು ಅಲ್ಲೆಲ್ಲ ಎಮೋಷನ್ಸ್ ಇವತ್ತು ಸಿನಿಮಾನೇ ಒಂದು ಜರ್ನಿ ಥರ ಇದೆ. ಏನು ಹೀರೋ ಬರೀ ಜರ್ನಿ ಮಾಡೋದಲ್ಲ, ಸಿನಿಮಾನೇ ಒಂದು ಜರ್ನಿ ಸ್ಟೈಲ್ ಹೋಗಿ ಆ ಜರ್ನಿಲಿ ಸಾಕಷ್ಟು ಎಮೋಷನ್ಸ್ಗಳನ್ನ ಕೇರ್ಫುಲ್, ಅದು ಒಂದು ಸೋಮೇಕ್ ಫಿಲ್ಮ್ನ ಒಂದು ಪರ್ಫೆಕ್ಟ್ ವೇ ಆಫ್ ನರೇಷನ್ ಮಾಡಿ ಹರ್ಷ ಬಂದ್ಬಿಟ್ಟು ಭಾಳ ಕ್ಲೆವರಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಜನ ಯಾವ ಮಟ್ಟಿಗೆ ನೋಡ್ಬೋದು, ಯಾಕಂದರೆ ಇವಾಗ ಸಾಕಷ್ಟು ಕಾಂಪಿಟೇಷನ್ಸ್ಗಳಿದೆ. ಹಿಂದಿ ಫಿಲ್ಮ್ಸ್ಗಳು ಬರುತ್ತೆ, ಹಿಂದಿ, ತಮಿಳು, ತೆಲುಗು, ಎಲ್ಲರೂ, ಮಲಯಾಳಂ, ಎವ್ರಿಬಡಿ ಹಸ್ ಗಾಟ್ ದೇ ಓನ್ ವಿಷನ್. ಆ್ಯಂಡ್ ಇವಾಗ ಎಲ್ಲ ಫಿಲ್ಮ್ನೂ ನಮ್ಮ ಕನ್ನಡ ಜನ ನೋಡ್ತಾರೆ. ಇಟ್ಸ್ ವೆರಿ ಗುಡ್. ಬಟ್ ಅಪಾರ್ಟ್ ಫ್ರಮ್ ದಟ್, ಒಂದು ಸೋಮೇಕ್ ಚಿತ್ರನ ಅಷ್ಟು ಅದ್ಭುತವಾಗಿ ಒಂದು ಎಂಟರ್ಟೈನಿಂಗ್ ವೇಲ್ ಬಂದು ಜನಗಳನ್ನ ಹಿಡಿದು ಕೂರಿಸುತ್ತಾ ಅನ್ನೋದೊಂದು ಇದು ಬಂದಾಗ ಇವತ್ತು ಜನ ಮಾತಾಡ್ತಿರೋ ರೀತಿ ನೋಡಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಅಪ್ಪ ಎಷ್ಟು ನಾವು ಬ್ಲೆಸ್ಡ್ ಆಗಿದ್ದೀವಿ. ಎಲ್ಲೋ ಒಂದು ಕಡೆ ಆಂಜನೇಯ ಸ್ವಾಮಿ ಆಶೀರ್ವಾದ, ಅದಕ್ಕೆ ಆಂಜನೇಯ ಸ್ವಾಮಿ ಇದರಲ್ಲೂ ಬಿಟ್ಟಿಲ್ಲ ಹರ್ಷ. ಸೊ ವಜ್ರಕಾಯನಿಗೂ ಆಂಜನೇಯನ ಆಶೀರ್ವಾದ ಬಂದಿದ್ದಕ್ಕೂ ಹರ್ಷನ ಒಂದು ಏನೊಂದು ಆನೆಸ್ಟ್ ಪ್ರಯತ್ನ. ಯಾಕಂದರೆ ಈತ ಅಂತೂ ಭಾಳ ಐ ಥಿಂಕ್ ವರ್ಕ್ ಅಂತ ಬಂದ್ಬಿಟ್ರೆ ಈಸ್ ಓನ್ಲಿ ಫಾರ್ ದ್ಯಾಟ್. ಬೇರೆ ಯಾವುದೇ ಈಗ ನಡುವೆ ಒಂದು ಸಿನಿಮಾ ಮುಗಿದ ತಕ್ಷಣ ಇನ್ನೊಂದು ಸಿನಿಮಾ ಹೋಗ್ಬಿಡ್ತಾರೆ. ಬಟ್ ರಿಲೀಸ್ ಆಗೋವರೆಗೂ ಅದೇ ಸಿನಿಮಾದಲ್ಲಿ ಹರ್ಷ ಅವರ ಸ್ಪೆಷಾಲಿಟಿನೇ ಅದು ಅನ್ಸುತ್ತೆ. ಯಾವ್ದಾದ್ರು ಒಂದು ಕೆಲಸ ತಗೊಂಡ್ರೆ ಅದು ಪರ್ಫೆಕ್ಟ್ ಆಗಿ ಆಗ್ಬೇಕು, ಅಲ್ಲಿ ತನಕ ಅದ್ರ ಬೆನ್ನತ್ ಹೋಗ್ತಿರ್ತಾರೆ. ಅದು ಈ ಚಿತ್ರದಲ್ಲೂ ಕೂಡ ಸಕ್ಸಸ್ ಆಗಿದೆ ಅವರ ಪರಿಶ್ರಮ. ಆ ಪರ್ಫೆಕ್ಷನ್ ಅವ್ರಿಗೆ ಇವತ್ತು ಏನಾದ್ರೂ ಒಂದು ಒಳ್ಳೆ ಅವ್ರಿಗೇನಾದ್ರು ಆಸೆ ಏನಂದ್ರೆ ಬರೀ ಸಿನಿಮಾಗಳು ಮಾಡ್ತಾ ಹೋಗ್ಬೇಕಂತ. ಇವಾಗ ಹಂಗೇನ ಬಜರಂಗಿ ಹಿಟ್ ಆದ್ಮೇಲೆ ಒಂದು 25 ಸಿನಿಮಾ ಮಾಡ್ಬೋದು. ಬಟ್ ಯೋಚನೆ ಮಾಡಿ ತಿರ್ಗಾ ನಾನು ನೆಕ್ಸ್ಟ್ ಡೇಟ್ ಮಾಡೋಣ ಶಿವಣ್ಣ ಅಂದ ತಕ್ಷಣ ಎಸ್ ಮಾಡೋಣ ಅಂತ ಹೇಳಿದಾಗ ನನಗೊಂದು ನಂಬಿಕೆ ಹರ್ಷನ್ ಮೇಲೆ. ಎಸ್, ಈಸ್ ಡೂಯಿಂಗ್ ಸಮ್ ಇಂಟೆಲಿಜೆಂಟ್ ಆಗಿದ್ದಾರೆ, ಏನೋ ಬೇರೆ ರೀತಿ ಕೊಡ್ಬೋದು, ಬೇರೆ ರೀತಿ ನರೇಷನ್ ಇರ್ಬೋದು, ಮೇಕಿಂಗ್ ವೈಸ್ ಇರ್ಬೋದು. ಯಾಕಂದರೆ ಮಾಮೂಲಿ ಸಿನಿಮಾಲು ಮೇಕಿಂಗ್ ವೈಸ್ಲಿ ಬೇರೆ ಥರ ತರ್ಬೋದು ಅನ್ನೋದಕ್ಕೆ ಐ ಥಿಂಕ್ ಈಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದಟ್. ಸೊ ಆ ಆನೆಸ್ಟಿ ಇವತ್ತು ಕಾಣ್ತಾ ಇದೆ. ಆ ಆನೆಸ್ಟಿ ವರ್ಕ್ ಬೇಕು. ಅದಕ್ಕೆ ದುಡ್ಡಿಗೆ ಆಸೆ ಪಡ್ದೇ ಇನ್ನೊಂದು ಸಬ್ಜೆಕ್ಟ್ನ ಮಾಡಿ ಮುಗಿಸಿದ್ದಾರೆ. ಆಲ್ಮೋಸ್ಟ್ 2012
ಐ ಥಿಂಕ್ 2013 ಸ್ಟಾರ್ಟ್ ಮಾಡಿದ್ದು ಭಜರಂಗಿ 2015 ವಜ್ರಕಾಯ. ಸೊ ಜಸ್ಟ್ ಇಮ್ಯಾಜಿನ್ 2 years ಇನ್ನೊಂದು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಅಂದರೆ ಎಷ್ಟು ಮಟ್ಟಿಗೆ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿರ್ಬೇಕು, ನಾನು ಒಬ್ಬ ಪರ್ಫೆಕ್ಟ್ ಡೈರೆಕ್ಟರ್ ಆಗಬೇಕು. ಇವತ್ತು ಎಷ್ಟೋ ಜನ ನಾವು ನೋಡಿದಾಗ ನಾನು ಆಲ್ಮೋಸ್ಟ್ ನನಗೆ 53 years 53 yearsಲಿ ನನಗೆ ಬುದ್ಧಿ ಬಂದಿದ್ದ ಕಾಲದಿಂದ ನಾವು ಪುಟ್ಟಣ ಕಣ್ಗಳಿಂದ ಹಿಡಿದು ಅದು ಸಿದ್ಧಲಿಂಗಯ್ಯ, ಪಂತ್ಲು, ಆಮೇಲೆ ವಿಜಯಾರೆಡ್ಡಿ, ಸೋಮಶೇಖರ್ ಅವರು, ವೈಆರ್ ಸ್ವಾಮಿ, ರವಿ, ದೆನ್ ಸಂಗೀತಂ ಶ್ರೀನಿವಾಸ ರಾವ್, ಸಾಕಷ್ಟು ದೊಡ್ಡ ಹುಣಸೂರು ಕೃಷ್ಣಮೂರ್ತಿಗಳು, ಅವರೆಲ್ಲ ನಾವು ನೋಡ್ಕೊಂಡ್ ಬಂದಿದ್ವಿ. ವಿ ಹ್ಯಾವ್ ಕ್ರಾಸ್ ಮೆನಿ ಓಲ್ಡ್ ಮ್ಯೂಸಿಕ್ ಡೈರೆಕ್ಟರ್ಸ್, GK ವೆಂಕಟೇಶ್ ಇಂದ ಹಿಡಿದು TG ಲಿಂಗಪ್ಪ ಇಂದ ಹಿಡಿದು ರಂಗರಾವ್ ಇಂದ ಹಿಡಿದು, ಸೊ ಇಷ್ಟು ಜನ ನೋಡ್ಕೊಂಡ್ ಬಂದಿದ್ವಿ. ಅಗೇನ್ ಆಕ್ಷನ್ ಮಾಸ್ಟರ್ಸ್ ಫ್ರಮ್ ದಟ್ ಪೀರಿಯಡ್, ಶಿವಯ್ಯ ಮಾಸ್ಟರ್ ಇಂದ ಹಿಡಿದು ಎಲ್ಲ ಈಗಿನ ರವಿ ವರ್ಮಾವರೆಗೂ ಸಾಕಷ್ಟು. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ವಾಟ್ ಆಲ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಅವಾಗ ಇದು ಕನ್ನಡ ಆಯಿತು, ತಮಿಳೇ ಬಾಲಚಂದರ್, ಮಣಿರತ್ನಂ, ಶಂಕರ್, ಇವಾಗ ಹೌದು ತೆಲುಗುಲಿ ಯಾರು ವಿಶ್ವನಾಥ್ ಅವರು. ಸೊ ಆ ಥರ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅಲ್ಲಿ, ಋಷಿಕೇಶ್ ಮುಖರ್ಜಿ, ಇನ್ನೊಬ್ರು ಆಕ್ಷನ್ ಡೈರೆಕ್ಟರ್ ಯಾರಷ್ಟೇ, ಅಮಿತಾಬ್ ಬಚ್ಚನ್ ಫಿಲ್ಮ್ ಎಲ್ಲ ಮಾಡ್ತಾರಲ್ಲ ಯಾವಾಗಲೂ, ತುಂಬ ದೊಡ್ಡ ಫಿಲ್ಮ್, ನಸೀಬ್ ಅವ್ರದ್ದೆಲ್ಲ ಮಾಡಿದ್ರು. ಐ ಥಿಂಕ್ ಇಲ್ಲ ಅದಕ್ಕೆ ಅದು ಇನ್ನೂ ಹಳೆ ಡೈರೆಕ್ಟ್ರು. ಸೊ ಆ ಥರ ದೊಡ್ಡ ಡೈರೆಕ್ಟರ್ಸ್ ಹೆಸರಲ್ಲ, ದೇ ಹ್ಯಾಡ್ ಅ ಬ್ರ್ಯಾಂಡ್. ಇಟ್ಸ್ ಅ ಬಾಲಚಂದ್ರಸ್ ಫಿಲ್ಮ್, ಇಟ್ಸ್ ಅ ಪುಟ್ಟಣ ಕಣ್ಗಲ್ಸ್ ಫಿಲ್ಮ್, ಈ ದಟ್ ಫಿಲ್ಮ್, ದಿಸ್ ಫಿಲ್ಮ್. ಪರ್ಫೆಕ್ಟ್ ಡೈರೆಕ್ಟರ್ಸ್ ಪರ್ಫೆಕ್ಟ್ ಅಂದ್ರೆ ಎಸ್, ಪೀಪಲ್ ಇಸ್ ಟು ವೇಟ್. ಎಸ್, ದಿಸ್ ಇಸ್ ಅವ್ರ ಮೂವಿ ಬರ್ತಾ ಇದೆ ಅಂತ ವೇಟ್ ಮಾಡಬೇಕು. ಆ ಮಟ್ಟಿಗೆ ಪರ್ಫೆಕ್ಷನ್ ನ ಒಂದು ಮೂವಿಯಲ್ಲಿ ತೋರಿಸಿದ್ರೆ ಅದ್ ನೆಕ್ಸ್ಟ್ ಅದ್ ಕ್ಯಾರಿ ಆಗ್ತಾ ಹೋಗುತ್ತೆ. ಆ ಕೆಲಸವನ್ನ ಹರ್ಷ ಅವರು ಕೂಡ ಮಾಡ್ತಿದ್ದಾರೆ. ಇಟ್ಸ್ ದಿಲೀಪ್ ಕುಮಾರ್ಸ್ ಫಿಲ್ಮ್, ಇಟ್ಸ್ ರಾಜ್ಕುಮಾರ್ಸ್ ಫಿಲ್ಮ್, ಇಟ್ಸ್ ಅಮಿತಾಬ್ ಬಚ್ಚನ್ಸ್ ಫಿಲ್ಮ್, ಇಟ್ಸ್ ಕಮಲ್ ಹಾಸನ್ಸ್ ಫಿಲ್ಮ್, ಶಿವಾಜಿ ಗಣೇಶನ್ಸ್ ಫಿಲ್ಮ್. ಆ ಥರ ಎಲ್ಲ ಫಿಲ್ಮ್ ಬಂದಾಗ ಆಕ್ಟರ್ಸ್ ನೇಮ್ ಇರ್ತದೆ. ಬಟ್ ಅವಾಗಿನ ಕಾಲದಲ್ಲಿ ಡೈರೆಕ್ಟರ್ಸ್ಗೂ ಒಂದು ನೇಮ್ ಇತ್ತು. ಆ ಒಂದು ಜಾನರ್, ಇವಾಗ ಶಂಕರ್ ಫಿಲ್ಮ್ ಅಂದ್ರೆ ಎಷ್ಟು ಆಸೆ ಪಡ್ತೀನಿ, ಇವ್ರ ಫಿಲ್ಮ್ ಅಂದರೆ ಎಷ್ಟು ಆಸೆ ಪಡ್ತೀನಿ. ಆ ಜಾನರ್ಲಿ ಉಪೇಂದ್ರ ಬಂದರು, ಪ್ರೇಮ್ ಬಂದರು. ಆ ರೀತಿ ನಾನು ಅಂತ ಒಂದು ಹೆಸರು ಪಡಿಬೇಕು, ಜಲಸಿ ಅಲ್ಲ, ಹೆಸರು ಪಡಿಬೇಕು. ಆ ಥರ ಒಂದು ಲೈನ್ಲಿ ಬಂದವರು ರಾಜಮೌಳಿ ತೆಲುಗು. ಸೊ ನಾನು ಫಸ್ಟ್ ಫಿಲ್ಮ್ ನೋಡಿದ್ರೆ, ಹರ್ಷ ನೀವು ಕರ್ನಾಟಕ ರಾಜಮೌಳಿ ಹರ್ಷ, ನಿಜವಾಗ್ಲೂ ಐ ಥಿಂಕ್ ಯಾರಿಗೆ ಅವಕಾಶ ಕೊಟ್ಟು ಚೆನ್ನಾಗಿ ಸಿನಿಮಾ ಮಾಡ್ಬೋದು ಪ್ರೂವ್ ಮಾಡಿದ್ರೆ ಹರ್ಷ. ಶಿವಣ್ಣನ್ನ ಹಾಕೊಂಡು ಒಂದು ಮೂವಿ ಮಾಡಿ ಅದು ಸಕ್ಸಸ್ ಆಗೋದು ಹೊಸಬ್ರು ಡೈರೆಕ್ಟರ್ ನಾ ಹೇಳ್ತಾ ಇರೋದು ಅಷ್ಟು ಸುಲಭ ಅಲ್ಲ. ಆ ನಿಟ್ಟಲ್ಲಿ ಹರ್ಷ ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ನೀವ್ ಹೇಳ್ತಾ ಇರುವಂತಹ ಎಲ್ಲಾ ಪದಗಳು, ಎಲ್ಲಾ ವಾಕ್ಯಗಳಿಗೂ ಹರ್ಷ ಅವರು ಅರ್ಹರಾಗಿದ್ದಾರೆ ಅಂತ. ಇಲ್ಲ, ಯು ಮಾರ್ಕ್ ದಿಸ್ ಪಾಯಿಂಟ್. ಒನ್ ಡೇ ಈ ವಿಲ್ ಹ್ಯಾವ್ ಎ ಬ್ರ್ಯಾಂಡ್ ನೇಮ್. ಇವಾಗ ಆಲ್ರೆಡಿ ಇಸ್ ಬೀನ್ ಬ್ರ್ಯಾಂಡೆಡ್, ಹರ್ಷ ಫಿಲ್ಮ್ ಅಂತ ಬ್ರ್ಯಾಂಡ್ ಆಗಿದ್ದಾರೆ. ಇನ್ನೂ ಆ ಲೆವೆಲ್ ದಾಟ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇವತ್ತೇನೋ ನನಗೆ ಆಲ್ವೇಸ್ ಮೈ ಸೆನ್ಸ್ ವಿಲ್ ಆಲ್ವೇಸ್ ಇಟ್ ವೋಂಟ್ ಗೋ ರಾಂಗ್. ಐ ಥಿಂಕ್ ಹಿ ವಿಲ್ ರೀಚ್ ದಟ್ ಪಾಯಿಂಟ್ ಬಿಕಾಸ್ ಹಿ ಹಸ್ ಗಾಟ್ ದಟ್ ಇಂಟ್ರೆಸ್ಟ್. ನಾನು ನೋಡಿದ್ದೀನಿ ಸ್ವತಃ ಎಲ್ಲ ಡೈರೆಕ್ಟರ್ಸ್. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಡೈರೆಕ್ಟರ್ಸ್. ಇದ್ರಲ್ಲಿ ಯಾರು ಬೇರೆಯವ್ರೆಲ್ಲ ಮಾರಬಾರ್ದು ಅರ್ಶನ್ ತರ ಅಂತ ಹೇಳ್ತೀರ. ಇವತ್ತು ಪಿಕ್ಚರ್ ಹಿಟ್ ಆಗೋಗಿದೆ, ಅರ್ಶನ್ಗೆ ಕಾಕ ಹೊಡಿತಿದ್ದೀನಿ ಅಂತಲ್ಲ. ಆನೆಸ್ಟಿ ಐ ಸಿ ಇನ್ ದಟ್ ಮ್ಯಾನ್, ದಟ್ ವರ್ಕ್. ಇದು ಎಷ್ಟೇ ಲೋಡ್ ಇದ್ರು ಹ್ಯಾಪಿನೆಸ್ ಇದ್ದಾಗ ಹ್ಯಾಪಿನೆಸ್ ನಾವ್ ಹೇಳ್ತೀನಿ, ಟೆನ್ಷನ್ ಮಾಡ್ಕೊಬೇಡಿ ಹರ್ಷ, ಕಮಾನ್ ಬಿ ಕೂಲ್. ಯಾತಕ್ಕೆ ಅವರು ಇಲ್ಲ ಶಿವಣ್ಣ ಅದಲ್ಲ, ಇದು ಮುಗಿಸ್ಬೇಕು, ಇವತ್ತು ಮುಗಿಸ, ನಾಳೆ ಮುಗಿಸೋಣ ಬಿಡಿ, ಯಾಕೆ ಇತ್ತು ಅಂತಂದ್ರೆ ಒಳ್ಳೆ ಸೀನ್ ಅಲ್ವಾ ಇದು, ನಾಳೆ ಪರವಾಗಿಲ್ಲ ಶಿವಣ್ಣ ನಿಮ್ಮ ಡೇಟ್, ಅಯ್ಯೋ ಬಿಡಿ ಹರ್ಷ ಮಾಡೋಣ ಬಿಡಿ, ಏನು ಸೀನ್ಗಿಂತ ಇಂಪಾರ್ಟೆಂಟಾ, ಇಲ್ಲ ನೈಟ್ ಸೀನ್ ಶಿಫ್ಟ್ ಮಾಡ್ತೀರ ನೋಡಿ ಅಂತ, ಇಲ್ಲ ಶಿವಣ್ಣ ಡೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಒಂದು ಇದಿಲ್ಲ, ದಟ್ ಆ ಒಂದು ಇದು ಬೇಕು, ಆ ವ್ಯೂ ಪಾಯಿಂಟ್ ಬೇಕು. ದಟ್ ಒನ್ ಹಿ ಹಸ್ ಗಾಟ್. ಆ್ಯಂಡ್ ಮಾರ್ಕ್ ಮೈ ವರ್ಡ್, ಟುಡೇ ವಜ್ರಕಾಯ ಎಷ್ಟು ಮಟ್ಟಿಗೆ one of the main reason is Harsha, what he has sat for that. Of course producer ಶಿವಣ್ಣ ಆದ್ಮೇಲಿಂದ ಹರ್ಷ ಇಲ್ಲ, producer is there, of course producer is there, but he is all, I mean his team is like that. He gives prominence to all the boys. Assistant director agli, obba assistant director agli, everybody is scared of him, what he wants. Okay, that he is so strict, but not every time, only when the shooting is going on. Otherwise he is very cool with everybody. We play ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ವಾಲಿಬಾಲ್ ಆಡ್ತಾ ಇದ್ದೆ. See, that is there, playfulness is there, at the same seriousness is correct. See, ಎರಡನ್ನೂ ಇಟ್ಕೊಂಡು ಹೋಗೋ ಗುಣ ಇದ್ರೆ 100% you can reach the goal. Yes sir. ಹರ್ಷ ಅವರೇ, ಭಜ್ರಂಗಿ ಆದ ನಂತರ ಮತ್ತೊಂದು ಸಿನಿಮಾ ವಜ್ರಕಾಯ ಅಷ್ಟೇ ಸಕ್ಸಸ್ಫುಲ್ ಅನ್ನ ಈ ಚಿತ್ರ ಕೂಡ ನಿಮಗೆ ಕೊಟ್ಟಿದೆ. ಆದ್ರೆ ಈ ಚಿತ್ರದ ಟ್ರೈಲರ್ ಹಾಗೆ ಟೀಸರ್ ಎಲ್ಲ ನೋಡಿದಾಗ ಎಲ್ಲರೂ ಅನ್ಕೊಂಡಿದ್ರು ಭಜ್ರಂಗಿ ತರನೇ ಸ್ವಲ್ಪ ಇದೆ, ಅದ್ರ ಫ್ಲೇವರೇ ಸ್ವಲ್ಪ ಇರಬಹುದೇನೋ, ಅಥವಾ ಅದ್ರ ಮುಂದುವರಿದ ಭಾಗ ಏನೋ ಅಂತ. ಆದ್ರೆ ಸಿನಿಮಾ ನೋಡಿದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಕಥೆ, ಕಂಪ್ಲೀಟ್
ಅದ್ರದ್ದು ಸ್ವಲ್ಪ ಕೂಡ ಹೋಲಿಕೆ ಇಲ್ಲ. ಆ ರಿಚ್ನೆಸ್ ಅಲ್ಲಿ ನಾವು ಅದನ್ನ ಕಾಣಬಹುದು, ಮೇಕಿಂಗ್ ಅಲ್ಲಿ ಕಾಣಬಹುದು ಭಜರಂಗಿ ತರ ಅಂತ. ಆದ್ರೆ ಸ್ಟೋರಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ನೀವು ಇದಿಷ್ಟು ಹೇಳಿದ್ರಿ, ನನಗೆ ವಜ್ರಕಾಯ ಅಂತ ಟೈಟ್ಲ್ ಇಟ್ಟು ಕೂಡಲೇ ಎಲ್ಲರೂ ನನ್ನ ಶಿವಣ್ಣನ ಕೇಳಿದ್ರು ಭಜರಂಗಿ ಪಾರ್ಟ್ 2 ನಾವು ಅವತ್ತಿಂದ ಇವತ್ತು ತನಕ ಹೇಳ್ಕೊಂಡೇ ಬಂದ್ವಿ, ರಿಲೀಸ್ ಹಿಂದಿನ ದಿನದ ತನಕನೂ ಇದು ಭಜರಂಗಿ ಪಾರ್ಟ್ 2 ಅಲ್ಲ 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 ಅಂತ. ನನಗೆ ಏನಂದರೆ ಯೂಶುವಲ್ ಆ್ಯಂಬಿಯನ್ಸ್ ತೋರ್ಸೋಕ್ಕೆ ನನಗದು ಇಷ್ಟ ಆಗಲ್ಲ. ಶಿವಣ್ಣ ಅವ್ರದ್ದು 108ನೇ ಸಿನಿಮಾ. ಶಿವಣ್ಣ ಅವರು ಮಾಡಿಲ್ದಾರ ಆ್ಯಂಬಿಯನ್ಸ್ ಯಾವುದಿದೆ ಅಂದರೆ, ಅವರಲ್ಲಿ ಪೀರಿಯಾಡಿಕೋ ಮಾಡಿದ್ದಾರೆ, ಹಿಸ್ಟಾರಿಕಲ್ ಮಾಡಿದ್ದಾರೆ, ಎಲ್ಲ ರೀತಿಯೂ ಮಾಡಿದ್ದಾರೆ, ರೌಡಿಸಮ್ ಮಾಡಿದ್ದಾರೆ, ಲವ್ ಸ್ಟೋರಿ ಮಾಡಿದ್ದಾರೆ. ಶಿವಣ್ಣನ ಯಾವುದರಲ್ಲಿ ಫ್ರೆಶ್ ಆಗಿ ಕಾಣಿಸ್ಬೋದು, ಬಿಕಾಸ್ ಅವರಲ್ಲಿ ಹಾಕಿಲ್ದಿರೋ ಕಾಸ್ಟ್ಯೂಮ್ ಇಲ್ಲ, ಏನು ಮಾಡಿಲ್ದಿರೋ ಆ್ಯಕ್ಟಿಂಗ್ ಇಲ್ಲ. ಸೊ ಅದರಲ್ಲಿ ನಾನು ಏನು ಫ್ರೆಶ್ ಆಗಿ ಮಾಡ್ಬೋದು ಅಂದಾಗ ಈ ಪ್ಯಾಟರ್ನ್ ಭಜರಂಗಿ ಒಂದಾಯಿತು. ಭಜರಂಗಿ ಆದಮೇಲೆ ದಿಸ್ ಇಸ್ ಎ ಟೋಟಲ್ ಆ ಕಡೆನೂ ನಾರ್ತ್ ಇಂಡಿಯಾನೂ ಅಲ್ಲ, ನಾರ್ತ್ ಕರ್ನಾಟಕನೂ ಅಲ್ಲ, ಅದಕ್ಕೆ ಆದಂಥ ನಾನೇ ಒಂದು ಜಂಗಲ್ ಕಣಿವೆ ಅಂತ ಒಂದೇನೋ ಜಾಗನ ಕ್ರಿಯೇಟ್ ಮಾಡಿ ನಂದೊಂದು ಇಮ್ಯಾಜಿನೇಷನಲ್ಲಿ ಶಿವಣ್ಣ ಹೇಗಿರ್ತಾರೆ ಅಂತ ಇಟ್ಕೊಂಡು ಫಸ್ಟ್ ಹಾಫ್ ಎಲ್ಲ ಸ್ಟೈಲಿಶ್ ಆಗಿ ಸೂಟ್ ಹಾಕಿ ಮತ್ತೆ ಆಮೇಲೆ ಜಾಕೆಟ್ಸ್ ಹಾಕಿ ಆ ಥರದೆಲ್ಲ ಹ್ಯಾಂಡಲ್ ಮಾಡಿ ಸೆಕೆಂಡ್ ಹಾಫ್ ಭಜರಂಗಿನಲ್ಲಿ 6 ಪ್ಯಾಕ್ ಮಾಡ್ತಿದ್ರಿ ಶಿವಣ್ಣನ ಹತ್ರ. ಈ ಚಿತ್ರದಲ್ಲಿ ಫುಲ್ ಅವರು ಲವರ್ ಬಾಯ್ ರೀತಿ ಕಾಣ್ತಾರೆ, ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ. ಸಾಂಗ್ಸ್ ಅಲ್ಲಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅದೇ ನಾನು ಹೇಳ್ದಂಗೆ ಹಿ ಈಸ್ ಅ ಲವರ್ ಬಾಯ್. ಅವ್ರಿಗೆ ಏನಿಲ್ಲ, ಅವ್ರಿಗೊಂದು ಸಾಂಗ್ ಆಗಲಿ ಒಂದು ಸೀನ್ ಆಗಲಿ ಏನಂತ ಹೇಳಿದ್ರೆ ಅವರು ಒಂದು 10 ವರ್ಷದ ಹುಡುಗಂಗೆ ಟರ್ನ್ ಆಗ್ಬೇಕಾದ್ರೆ ಟರ್ನ್ ಆಗ್ತಾರೆ, 60 ವರ್ಷ 70 ವರ್ಷ ಮುತ್ಕಂದ್ರ ಒಳಗೆ ಟಕ್ ಅಂಡ್ ಟರ್ನ್ ಆಗ್ತಾರೆ. ಅಣ್ಣ ತಮ್ಮ ಏನೇನು ಕ್ಯಾರೆಕ್ಟರ್ ಬೇಕು ಅವ್ರೊಂಥರ ಸೆಕೆಂಡಲ್ಲಿ ಚೇಂಜ್ ಆಗ್ತಾರೆ. ಸೊ ಅಂಥ ಒಂದು ಆರ್ಟಿಸ್ಟ್ ಜೊತೆ ನಾನು ಮಾಡಿದ್ದು, ಐ ಫೀಲ್ ಹೀಸ್ ಅ ಇನ್ಸ್ಟಿಟ್ಯೂಷನ್. ಅವರಲ್ಲಿ ಯಾವಾಗ ಹೇಳ್ತಾರೆ ಅಪ್ಪಾಜಿ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್, ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ನನಗೆ ಇವ್ರ ಜೊತೆ ಸಿಕ್ಕಿದೆ. ಇವ್ರಿಗೆ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಸಿನಿಮಾಲಿ. ನಾನೊಂದು ಆ್ಯಂಗಲ್ ಇಟ್ಟಿದ್ರೆ ಹೇಳ್ತಾರೆ ಇಷ್ಟೆಲ್ಲ ಅಂತಾರೆ, ಶಿವಣ್ಣ ಅಷ್ಟೇ ನನಗೆ ಗೊತ್ತು ಇದ್ರ ಮೇಲೆ ಇರಲ್ಲ ರೆಡಿ ಅಂತಾರೆ. ಅಂದರೆ ಹೀಸ್ ಅಷ್ಟು ಪರ್ಫೆಕ್ಟು. ಕ್ಯಾಮ್ರಾಮನ್ ಲೈಟಿಂಗ್ ಮಾಡಿದ್ರೆ ಈ ಕಡೆ ಬಾ ಅಂತಾರೆ, ಗೊತ್ತಾಗೋದು ಶಿವಣ್ಣಗೆ ಅಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತಾನೆ. ಅಂದರೆ ಅವ್ರು ಅಷ್ಟು ನಾನು ಹೇಳ್ತೀನಿ, ಅವ್ರ ಹತ್ರ ಆಟ ಆಡೋಕೆ ಹೋಗ್ಬೇಡಿ ಸಿಕ್ಕಾಕೋತೀರಾ, ಅವ್ರಿಗೆ ಏನು ಹೇಳೋದು. ಅವ್ರು ಎಷ್ಟು ಪರ್ಫೆಕ್ಟ್ ಅಂದರೆ, ನಾನು ಅವ್ರ ಕತೆ ಹೇಳಿ 6 months 7 months ಆಗಿತ್ತು. ಒಂದಿನ ಸೀನ್ ಶೂಟ್ ಮಾಡಿಬಿಟ್ಟೆ, ಒಂದಿನ ಮಧ್ಯಾಹ್ನ ಶೂಟ್ ಮಾಡ್ತೀನಿ, ಫೋನ್ ಮಾಡಿ ಕರೆದು, ಹರ್ಷ ಒಂದು ನಿಮಿಷ ಬಾ, ನಂಗೆ ಒಂದು ಡೌಟ್ ಇದೆ ಅಂತ. ಕ್ಯಾರವ್ಯಾನ್ ಒಳಗೋದೆ, ಈ ಸೀನ್ ಆ್ಯಕ್ಚುಲಿ ಹಾಗಿದ್ದಿದ್ದಲ್ವಾ ಅಂತ ಹೇಳಿದ್ರು. ಅಂದರೆ ಇಮ್ಯಾಜಿನ್ 6 ತಿಂಗಳ ಮೇಲಾಗಿತ್ತು ಶಿವಣ್ಣ ಆ ಕುದುರೆ ಎಪಿಸೋಡ್ ಬೇಕಾದ್ರೆ. ಎಷ್ಟು ಚೆನ್ನಾಗಿ ಹೇಳೋದು ಅಂದರೆ ನನಗೆ ನಗು ಬಂತು ಫಸ್ಟು. ನನಗೆ ಹೆದರಿಕೆ ಆಗಿಲ್ಲ, ಅಯ್ಯೋ ಶಿವಣ್ಣ ಕೆಲ್ ಸಿಗಾಕೊಂಡು, ನನಗೆ ನಗು ಬಂತು. ಕೇಳಿದೆ ಶಿವಣ್ಣ ಹೇಗೆ ನೆನ್ಪಿಟ್ಕೊಂಡಿದ್ದೀರಾ ಅಂತ. ದೆನ್ ಈ ಸೈಡ್ ಇಲ್ಲಮ್ಮ ಇದು ನೀವು ಮಾಡ್ತಾರೆ ಕರೆಕ್ಟ್ ಆಗಿದೆ, ಬಟ್ ನೀನು ಆ ಥರ ಹೇಳಿದ್ದಲ್ಲ ಅದು. ಇಲ್ಲ ಶಿವಣ್ಣ ಅದು ನನಗೆ ಅವಾಗ ಓಕೆ ಅನಿಸ್ತು, ಬಟ್ ಇವಾಗ ರಾಂಗ್ ಅನಿಸಿದೆ. ಅವ್ರು ಎಷ್ಟು ಪರ್ಫೆಕ್ಟ್ ಅಂದರೆ ಅವ್ರು ಅಷ್ಟು ಪರ್ಫೆಕ್ಟ್, ಅದಕ್ಕೇ ವಜ್ರಕಾಯ ಅಂತ ಇಟ್ಟಿದ್ದು ಅವ್ರಿಗೆ, ಪರ್ಫೆಕ್ಟ್ ಮ್ಯಾನ್ ಅಂತ. ಶಿವಣ್ಣನ ಒಂದು ಗುಣ
ಎಲ್ಲರೂ ಇಷ್ಟಪಡುವಂಥದ್ದು ಅದೇನೆ, ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ಜೊತೆಗೆ ಹೀರೋಯಿನ್ಸ್ ಮಾತಾಡ್ತಿರ್ಬೇಕಾದ್ರೂ ನಾವು ಕೇಳಿದ್ವಿ, ಶಿವಣ್ಣನ ನಮ್ಮ ಸೀನ್ ಆದ್ರೂ ಕೂಡ ಶಿವಣ್ಣನ ಸೀನ್ ಆಗ್ಬೇಕಾದ್ರೆ ನಾವು ಹೋಗಿ ಅಲ್ಲಿ ಕೂತ್ಕೊಳ್ತಾ ಇದ್ವಿ. ಜೊತೆಗೆ ಅವ್ರದ್ದು ಶಾರ್ಟ್ ಆದ ನಂತರ ನಮ್ಗೆ ಬಂದು ಹೇಳ್ತಾ ಇದ್ರು, ಹೀಗ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ಅಂತ. ಅಷ್ಟು ಅವರು ಶಿವಣ್ಣನ ಬಗ್ಗೆ ಅಭಿಮಾನವನ್ನ ವ್ಯಕ್ತಪಡಿಸ್ತಿದ್ರು. ಶಿವಣ್ಣನ ಗುಣನೇ ಅದು, ಹೊಸಬ್ರಿಗೆ ಅವಕಾಶ ಕೊಡ್ತಾರೆ, ಹೊಸಬ್ರನ್ನ ಬೆಳೆಸ್ತಾರೆ. ಆದ್ರೆ ಇಂಥ ಸೆಂಚುರಿ ಸ್ಟಾರ್ನ ಇಟ್ಕೊಂಡು ನೀವು ಆಕ್ಟಿಂಗ್ ಮಾಡಿಸುವಂತದ್ದು ಇದೆಯಲ್ಲ, ಅದಿನ್ನೂ ಗ್ರೇಟ್ ಅನ್ಸುತ್ತೆ. ಹೇಗೆ ಬ್ಲೆಂಡ್ ಮಾಡ್ಕೊಳ್ತೀರಿ ನಿಮ್ಮ ಕ್ಯಾರೆಕ್ಟರ್ ತಕ್ಕಂತೆ ಶಿವಣ್ಣನ? ಇಲ್ಲ, ತುಂಬಾ ಈಸಿ. ಶಿವಣ್ಣ ಕಷ್ಟನೇ ಅಲ್ಲ. ಅದರಲ್ಲಿ ಸೆಂಚುರಿ ಸ್ಟಾರ್ ನನಗೂ ಇದೇ ಹೆದರಿಕೆ ಇತ್ತು. ಬಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್, ತುಂಬಾ ಈಸಿ. ಅವ್ರಿಗೊಂದು ಸೀನ್ ಕೊಟ್ಟು ಇದೇ ಫೀಲ್ ಅಂತ ಹೇಳಿದ್ರೆ ಹಿಲ್ ಜಸ್ಟ್ ಗೋ ಅಕಾರ್ಡಿಂಗ್. ನಮ್ಗೆ ಏನಾದ್ರು ಒಂಚೂರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅಂದರೆ ಎದುರುಗಡೆ ಇರೋ ಆರ್ಟಿಸ್ಟ್ಗೆ ಏನಾದ್ರು ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನಲ್ಲಿ ಮಾಡ್ತೀವಿ. ಇಲ್ಲಾಂದರೆ ಅವ್ರಿಗೆ ನೀವು ಯಾವ ಪಾಯಿಂಟ್ ಏನು ಅನ್ನೋದು ಅವರೇ ಚೆನ್ನಾಗಿ ಕೊಟ್ಬಿಡ್ತಾರೆ. ಯಾವ ಪಾಯಿಂಟಲ್ಲಿ ಎಮೋಷನ್ ಕೊಡಬೇಕು, ಯಾವ ಪಾಯಿಂಟಲ್ಲಿ ನಾನೇನು ಹ್ಯೂಮರ್ ಆಗಬೇಕು. ಐ ಥಿಂಕ್ ಅದು ಅದರ್ವೈಸ್ ಹರ್ಷ ಈ ಸ್ಟೋರಿ ಹೇಳಿದ್ರಿಂದ ಈಸಿ ಆಗುತ್ತೆ ಹರ್ಷ. ನನಗೆ ಪರ್ಫೆಕ್ಷನ್ ವೇರ್ ಇಟ್ ಲೈಸ್ ಫಾರ್ ಅನ್ ಆಕ್ಟರ್. ನೀವು ಅದು ಏನಾದ್ರು ಹೇಳಿ ಶಿವಣ್ಣ, ನಾನು ನಂಬಲ್ಲ. ನಿಮ್ದಿರೋ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ನಾನು ಯಾವಾಗ ಹೇಳ್ತೀನಿ, ಅವ್ರ ಕಣ್ಣಲ್ಲಿರೋ ಎನರ್ಜಿ, ಅವ್ರ ಕಣ್ಣಲ್ಲಿರೋ ತಾಕತ್ತೇ ಬೇರೆ. ನಾನು ತುಂಬ ಜನ ಜೊತೆ ಏನೋ ಕೆಲಸನೂ ಮಾಡಿದ್ದೀನಿ. ಅವ್ರು ಏನಾದ್ರು ಇರ್ಬೋದು, ಒಂದು ಎಮೋಷನ್ಗೋ ಒಂದು ಸ್ಮೈಲ್ಗೋ ಅದೊಂದು ನಕ್ಕೊಂಡು ಹಿಂಗೊಂದು ಸ್ಮೈಲ್ ಕೊಡ್ತಾರೆ, ಆ ಕಣ್ಣೆಲ್ಲ ಓಪನ್ ಮಾಡಿ ಮೈ ಜುಮ್ ಅನ್ನತ್ತೆ ನನಗೆ. ಆ್ಯಂಡ್ ಐ ಲವ್ ದಟ್. ಯಾವಾಗ ಹೇಳ್ತೀನಿ ಶಿವಣ್ಣ ಆ ಕಡಕ್ಕಾಗಿರೋದು ಒಂದು ಲುಕ್ ಕೊಡ್ತಿರಲ್ಲ ಕೊಡಿ ಅಂತ, ಹಂಗೆ ತಲೆ ಬಗ್ಗಿಸ್ಬಿಟ್ಟು ಕಣ್ಣಂಗೆ ಎತ್ತಾರೆ. ನಾನೇ ಏನು ಕ್ಯಾಮ್ರಾ ಹಿಂದ್ಗಡೆ ಇದ್ದವನು ವಿಸಿಲ್ ಹೊಡಿಬೇಕು ಅನ್ಸುತ್ತೆ. ಈಗ ಸಿನಿಮಾದಲ್ಲಿ ಆ ರೀತಿ ದೃಶ್ಯಗಳನ್ನ ನಾವು ನೋಡಿದೀವಿ, ಆದ್ರೂ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಲೈವ್ ಆಗಿ ಒಂದ್ಸಲ ನೋಡ್ಬೇಕು ಆ ಲುಕ್ ಅನ್ನ. ನಾವು ಇವಾಗ ಯಾವ ಲುಕ್ ಬೇಕು? ಕಡಕ್ ಲುಕ್ ಏನ ಜನರಲ್ ಆಗಿ ಹಿಂಗಿರ್ಬೇಕು ನಮ್ಗೆ. ಅಂದ್ರೆ ದೇರ್ ಫ್ಯೂ ಟೈಪ್ಸ್ ಆಫ್ ಲುಕ್. ಅಂದ್ರೆ ಹರ್ಷನ್ಗೆ ಯಾವಾಗಲೂ ಫೇವ್ರೆಟ್ ಲುಕ್ ಏನಂದ್ರೆ ಸುಮ್ಮನೆ ಅದು ಆಂಗರ್ಲಿ ಸುಮ್ಮನೆ ಹಿಂಗ್ ನೋಡೋದಲ್ಲ. ಯಾಕೆ ಈ ಲೈಕ್ಸ್ ಸುಮ್ಮನೆ ಇದ್ರು ಹಿಂಗಿದ್ರು ಅದು ಅಷ್ಟೇ. ಇದು ಸಾವಿರ ಅರ್ಥ ಇರುತ್ತೆ. ಆಮೇಲೆ ಎಸ್ಪೆಷಲಿ ಒಂದ್ ಸೀನ್ಲಿ ಅದು ಮಾಡ್ಬೇಕಾದ್ರೆ ನನಗೇ ಖುಷಿ ಆಗಿದೆ. ಅಂದ್ರೆ ತಾತ ಒದಿತಾನೆ, ಹೋಗ್ ಬಿಟ್ಟ ತಕ್ಷಣ ಏನೇನೋ ಡೈಲಾಗ್ ಮಾತಾಡ್ತಾನೆ, ಸುಮ್ನೆ ಸ್ಮಾಲ್ ನಗ್ತಾನೆ. ಅಯ್ಯೋ ಪೆದ್ದ ನಿನ್ ರಕ್ತಾನೆ ಕಣ, ಲಾಸ್ಟ್ ಗೊತ್ತಾಗುತ್ತೆ ನಿಂಗೆ. ಎನಿವೆ ಅಂದ್ರೆ ಆಲ್ರೆಡಿ ನೋಸ್ ಐ ಆಮ್ ಗೋಯಿಂಗ್ ಟು ಮೇಕ್ ಯು ಅಕ್ಸೆಪ್ಟ್. ಬಟ್ ಹೆಂಗ್ ಅಕ್ಸೆಪ್ಟ್ ಮಾಡ್ತೀನಿ ಅದೇ ದ ಹೋಲ್ ಸ್ಕ್ರಿಪ್ಟ್ ಕ್ಯಾರೀಸ್. ನಿಂಗೆ ಅಪ್ಪ ಯಾರು ಅಮ್ಮ ಯಾರು ಅಂದಾಗ ಸುಮ್ಮನೆ ನಗ್ತಾ ಇರ್ತಾನೆ. ಅಂದ್ರೆ ಇನ್ನೂ ಈಗಿನ ಕಾಲದಲ್ಲೂ ಇದೆಯಾ ಅಂದ್ರೆ ಆ ಸ್ಮಾಲ್ ಎಕ್ಸ್ಪ್ರೆಷನ್ ಲೈಕ್. ಅಂಡ್ ಒಂದು ದೊಡ್ಡ ಸೀನ್ ನ ಒಂದು ಅಚ್ಚುಕಟ್ಟಾದ ಒಂದು ಚಿಕ್ಕ ಜಾಗದಲ್ಲಿ ಎಷ್ಟು ವಂಡರ್ಫುಲ್ ತೆಗೆದ್ರು ಅಂದ್ರೆ ಒಂದು 150-250 ಜನ ಜೂನಿಯರ್ ಆರ್ಟಿಸ್ಟ್. ಇದು ರಥೋತ್ಸವ ಏನು ಆ ಸೆಟ್ ನೋಡ್ತಾ ಇದ್ರೆ ಸೆಟ್ ಹಾಕಿರೋದು ಅಂತ ಅನ್ಸ್ತಾನೆ ಇಲ್ಲ. ಮೂವಿಯಲ್ಲಿ ಯಾವ್ದೋ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಸೆಟ್ ಅನ್ನ ಹಾಕಿದ್ದಾರೆ. ಜೊತೆಗೆ ಅಷ್ಟೇ ರಿಚ್ ಆಗಿ ಇಡೀ ಸಿನಿಮಾ ಪೂರ್ತಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಷ್ಟು ರಿಚ್ ಆಗಿ ಬಂದಿದೆ ಮೂವಿ. ಆ ಸೆಟ್ ಬಗ್ಗೆ ಹೇಳಿ ಹರ್ಷ ಅವ್ರೆ. ಅದೇ ಸಿನಿಮಾ. ನಾವು ಅದ್ರ ಹಿಂದೆ ಎಲ್ಲಾನು ಹೇಳೋಕ್ರೆ ಸಿಕ್ಕಾಕೊಳ್ತೀವಿ. ನಾವೆಲ್ಲ ಅದನ್ನೆಲ್ಲಾನು ಹಿಂದ್ಗಡೆ ಆಗಿದ್ದೆಲ್ಲ ಹೇಳಕ್ ಹೋಗೋದು. ಅದು ನಾವು ಎಲ್ಲಿ ಹಾಕಿದ್ವಿ, ಏನ್ ಮಾಡಿದ್ವಿ, ಜನರನ್ನ ನಂಬಿಸೋದೇ ಅದು ನಮ್ಗೆ. ಇಲ್ದೇ ಇರೋ ಜಾಗನ ತೋರ್ಸೋದೇ ಅದೊಂದು ಚಾಲೆಂಜ್. ಮತ್ತೆ ಆಮೇಲೆ ನನ್ನ ಸುತ್ತಮುತ್ತ ಇರೋ ಟೀಮ್ ಅಷ್ಟು ಸಪೋರ್ಟ್. ಬಿಕಾಸ್ ಯಾಕಂದ್ರೆ ನಾನು ಒಬ್ಬನ ಕೈಲಿ ಆಗಲ್ಲ. ನಾನು ಒಬ್ಬನೇ ಜಸ್ಟ್ ಸುಮ್ಮನೆ ತಲೆಗೆ ಹಾಕೊಂಡಿದ್ರೆ ಆಗಲ್ಲ. ನಂದು ಆರ್ಟ್ ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು. ಮತ್ತು ಅದಕ್ಕಿಂತೆಲ್ಲ ಹೆಚ್ಚಾಗಿ ಶಿವಣ್ಣ ನಾನು ಅದನ್ನು ಮಾಡ್ತಾ ಇರೋದನ್ನ ಓಕೆ ಅಂತ ಅನ್ಸ್ಬೇಕು. ಸೊ ಇದೆಲ್ಲಾನು ಕೂಡು ಬಂದಾಗೇನೆ ಯು ಕ್ಯಾನ್ ಗಿವ್ ದಟ್ ಔಟ್ಪುಟ್. ಇಲ್ಲ ಅಂದ್ರೆ ಏನು ಕೊಡಕ್ಕಾಗಲ್ಲ ಅದಕ್ಕೆ. ಬಟ್ ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ಬಂದಿದೆ. ಆ ಕತೆ ಹಿಂಟು ಕೂಡ ಎಲ್ಲಾದ್ರೂ ನಿಮಗೆ ಸಿಕ್ಕಿದ್ದ ಅಥವಾ ಕಾಲ್ಪನಿಕ ಕಥೆನಾ, ಹೇಗೆ ಅದು? ಇಲ್ಲ, ಅದು ಆ ರೀತಿ ಏನು ಯಾವುದೋ ಒಂದು ಕತೆ ಏನೋ ಕತೆ ಮಾಡಕ್ ಹೋಗಿ ಏನೇನೋ ಮಾಡಿ ಒಂದು ತುಂಬಾ ಬೇಜಾರಿದ್ದಾಗ, ತುಂಬಾ ಬೇಜಾರಲ್ಲಿದ್ದಾಗ 10 ನಿಮಿಷದಲ್ಲಿ ಮಾಡಿದ ಕತೆ ನಾನಿದು. 2 ವಾರದಲ್ಲಿ ಸ್ಕ್ರೀನ್ ಪ್ಲೇ ಮುಗಿಸಿ ಶಿವಣ್ಣನ ಹತ್ರ ಬಂದು, ಶಿವಣ್ಣ ಆಯ್ತಮ್ಮ ರೆಡಿನಾ ಅಂದ್ರು. ಆಕ್ಚುಲಿ ತುಂಬಾ ಟೈಮ್ ತಗೊಂಡಿದ್ದೆ. ಬಜರಂಗಿ ಆದ್ಮೇಲೆ ಯಾವುದೋ ಒಂದು ಹೇಳ್ತೀನಿ ಅಂತ ಕತೆ ಹೇಳ್ತೀನಿ ಅಂತ ಹೇಳಿದೆ. ಅದು ಏನೋ ಮಿಸ್ ಆಯ್ತು. ಅದೊಂದು ತುಂಬಾ ದೊಡ್ಡ ಕತೆ. ಐ ಆಕ್ಚುಲಿ ಮಿಸ್ಡ್ ಇಟ್. ಸರಿ ಅದು ಬೇಡ ಅಂತ ಇದಾಯ್ತು. ಏನೋ ಆಗಿ ಅವ್ರಿಗೆ ಹೇಳಿದಾಗ ತುಂಬ ಖುಷಿ ಆಯ್ತು. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಅವ್ರ ಹಳೆ ಆಫೀಸಲ್ಲಿ ಕತೆ ಹೇಳಿದ್ ನಾನು ಅವ್ರಿಬ್ರೇನೇ ಇದ್ವಿ. ಹೇಳ್ಬಿಟ್ಟು ಬಂದು ಕಾರ್ ಒಳಗಡೆ ಕೂತ್ಕೋಬೇಕಾದ್ರೆ ಐ ಕುಡ್ ರಿಯಲಿ ಸೆನ್ಸ್ ದಟ್ ಶಿವಣ್ಣಂಗೆ ಇಷ್ಟ ಆಗಿದೆ ಕತೆ ಅಂತ. ಅವರು ಟೈಟ್ಲ್ ಏನಮ್ಮ ಇಡೋದು ಅಂದರು. ನಾನು ಅಲ್ಲೇ ಹೇಳಿದೆ ವಜ್ರಕ್ಕಾಯ ಅಂತ. ಅಂದ್ರೆ
ಎಲ್ಲರೂ ಅಷ್ಟೇ ಸೇರಿಸಿಟ್ಟಿದ್ದು ಅದನ್ನ, ಅದ್ರಲ್ಲಿ ವಜ್ರಕಾಯ ಅಂತ ಅಂದ್ರೆ ನೇಮ್ ಅಲ್ಲೇ ಒಂಥರ ಫೋರ್ಸ್ ಇದೆ. ವಜ್ರಕಾಯ, ಭಜರಂಗಿ, ವಜ್ರಕಾಯ ಅಂದ್ರೆ ಹನುಮಂತನ ಹೆಸರುಗಳು. ಆ ನೇಮ್ ಅಲ್ಲೇ ನಾವು ಆ ಫೋರ್ಸ್ ಅನ್ನ ನೋಡ್ತೀವಿ. ಆ ನೇಮ್ ಅಲ್ಲಿ ಇರುವಂತಹ ಫೋರ್ಸ್ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ. ಅದೆಲ್ಲೂ ಕೂಡ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಹಿಮ್. ಬಿಕಾಸ್ ಅವ್ರ ಇರೋ ಎನರ್ಜಿಗೆ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕನು ಅದೊಂದು ಎನರ್ಜಿ ಇದ್ದೇ ಇರುತ್ತೆ. ಅಂದ್ರೆ ಅಕ್ಕಪಕ್ಕ ಆರ್ಟಿಸ್ಟ್ಗಳು ಮ್ಯಾಚ್ ಮಾಡ್ಬೇಕು ಅವ್ರನ್ನ ಅಷ್ಟೇ. ಹೌದು, ಶಿವಣ್ಣನ ಎನರ್ಜಿ ಬಗ್ಗೆ ಮಾತಾಡ್ಲೇಬೇಕು. ಅವ್ರು ಕೇಳಬಹುದು, ಎಲ್ಲಿ ಹೋದ್ರು ಬರೀ ಇದೇ ಕೇಳ್ತಾರೆ ಅಂತ ಅನ್ಕೊಳ್ಬಹುದು. ಆದ್ರೆ ಇದು ದೃಷ್ಟಿ ಆಗ್ಬಿಟ್ಟಿದೆ ಅವ್ರಿಗೆ ಅವ್ರ ಎನರ್ಜಿ. ಇದು ಕೇಳಿಲ್ಲ ಅಂತಂದ್ರೆ ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗುತ್ತೆ. ಏನ್ ಗುಟ್ಟು ಶಿವಣ್ಣ, ಡ್ಯಾನ್ಸ್ ಫೈಟ್ ಎಲ್ಲ ನೋಡ್ತಾ ಇದ್ರೆ 53 ವರ್ಷನ ನಿಮ್ಗೆ ಅಂತ ಅನ್ಸುತ್ತೆ. ಬೇಜಾರಾಗತ್ತೆ ಅವ್ರಿಗೆ. ಅದಕ್ಕೆ ನಾನು ಹೇಳಿದ್ದು, ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಎಲ್ಲಾ ಕಾರ್ಯಕ್ರಮದಲ್ಲೂ ಇದನ್ನ ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ಇವಾಗ ಎನರ್ಜಿ ನಮ್ಮ ಅದೇ ಕ್ಲಿಷೆ ಆನ್ಸರೇ ಮಾಡಬೇಕಾಗತ್ತೆ. ಯಾಕಂದರೆ ಎನರ್ಜಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ಅದನ್ನ ಯಾವ ರೀತಿ ನಮ್ಮ ಸುತ್ತ ಇರೋರು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಯಾಕೆ ಎಲ್ಲ ಮನುಷ್ಯರು ಒಂದೇ, ನಾನು ಮದುವೆ ಆಗಿರೋನು, ಅಣ್ಣ ತಮ್ಮ ಎಲ್ಲರೂ ಜೊತೆಲಿ ಬೆಳೆದಿರೋನು, ಎವ್ರಿಥಿಂಗ್. ಈವನ್ ನನಗೂ ದುಃಖ ಇದೆ, ಫೀಲ್ ಇದೆ, ಎಲ್ಲ ಇದೆ, ಬೇಜಾರಾಗುತ್ತೆ, ಇದಾಗುತ್ತೆ, ಎಲ್ಲ ಓದ್ಕೊಂಡಿದ್ರು ಅದೆಲ್ಲ ತಿಗ್ಸಕಂತ ಇಡೀ ನನ್ನ ಸುತ್ತ ಇರೋ ಸರ್ಕಲ್ ಇದೆಯಲ್ಲ, ದಟ್ ಈಸ್ ಸೋ ಬ್ಯೂಟಿಫುಲ್. ನನ್ನ ಫ್ರೆಂಡ್ಸ್ ಇರ್ಬೋದು, ಅಪಾರ್ಟ್ ಫ್ರಮ್ ದ ಫಿಲ್ಮ್ ಸರ್ಕಲ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ಗಳು ಇರ್ಬೋದು, ನಮ್ಮ ಡೈರೆಕ್ಟರ್ ಇವಾಗ ಹರ್ಷನೇ ಆಗಲಿ, ಕೊರಿಯೋಗ್ರಾಫರ್ಸ್, ಎವ್ರಿಬಡಿ ದೇ ಮೇಕ್ ಮೀ ಸೋ ಕಂಫರ್ಟಬಲ್ ಆ್ಯಂಡ್ ದೇ ಮೇಕ್ ಮೀ ಫೀಲ್ ಸೋ ಕಂಫರ್ಟಬಲ್. ಅಂದರೆ ಇದನ್ನ ನೀವು ಮಾಡೋಕ್ಕಾಗಲ್ಲ, ಮಾಡ್ಬೋದು ಶಿವಣ್ಣ, ನೀವಲ್ದೇ ಯಾರು ಮಾಡೋಕ್ಕಾಗದು ಅನ್ನೋ ರೀತಿಲಿ ಹೇಳಿದಾಗ ಅವಾಗ ಒಂದು ಆಟಿಟ್ಯೂಡ್ ಬೆಳೀತಾರೆ ನಮ್ಮ ಹೊರಗಡೆ. ಮಾಡ್ಬೋದು, ಹೌದಾ, ಹಿಂಗೆ ಹೇಳಿದ್ರೆ ಮಾಡ್ಬೋದು, ಯಾಕೆ ಮಾಡಬಾರ್ದು? ಸಿ, ದಟ್ ಈಸ್ ದ ಥಿಂಗ್ ವೇರ್ ಯು ಕ್ಯಾನ್ ರಿಯಲಿ ಇನ್ಸ್ಪೈರ್ ಅವರ್ ಸೆಲ್ಫ್ ಫ್ರಮ್ ದ ಸಪೋರ್ಟ್ ಆಫ್ ಅದರ್ಸ್. ಇಟ್ಸ್ ನಾಟ್ ದಟ್ ನಾನೇ ಮಾಡ್ತೀನಿ. ಯಾಕಂದರೆ ಒಬ್ಬ ಮನುಷ್ಯನ ಲೈಫಲ್ಲಿ ಎಲ್ಲ ಬರುತ್ತೆ, ಏರು ಬರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ನನಗೂ ಬಂದಿದೆ ಅಪ್ಸ್ ಆ್ಯಂಡ್ ಡೌನ್ಸ್, ಐ ಹ್ಯಾವ್ ಫೇಸ್ಡ್. ಬಟ್ ಯಾವ ಟೈಮ್ನಲ್ಲೂ ಯಾರೇ ಆಗಲಿ ನನಗೆ ಇದು ಮಾಡಿಲ್ಲ. ಸಮ್ ಪಿಕ್ಚರ್ ಫ್ಲಾಪ್ಸ್ ಆಗಿದ್ದು ಉಂಟು. ಬಜರಂಗಿ ಮಾಡಬೇಕಾದ್ರೆ ನನಗೆ ಹರ್ಷ ಬಂದ್ಬಿಟ್ಟು ಮಾಡಿದಾಗ ಶಿವಣ್ಣದ 2 ಫಿಲ್ಮ್ ಫ್ಲಾಪ್ ಆಗೋಯ್ತು, ಇವಾಗ ಹೆಂಗೆ ಮಾಡೋದು ಅಂತ ಅನ್ಕೊಂಡ್ ಬಂದಿದ್ರೆ ಹೌದು ಅಲ್ವಾ? ಇದೇ ಇಲ್ಲ, ಶಿವಣ್ಣ ಇದು ಮಾಡ್ತಿದ್ದೀವಿ. ಇವನ್ ರೆಮ್ಯುನರೇಷನ್ ಶಿವಣ್ಣ ಯಾಕೆ ಇಷ್ಟು ಕಮ್ಮಿ ಆಗ್ತದೆ, ಜಾಸ್ತಿ ತಗೊಳ್ಳಿದ್ದು ಇಲ್ಲ ಹರ್ಷ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮಿ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮಿ. ಒಂದು ಫಿಲ್ಮ್ ಮಾಡಬೇಕು, ನಾವು ಎಷ್ಟು ತಗೋಬೇಕು ತಗೊಳ್ಳೋಣ. ಅದು ದುಡ್ಡಲ್ಲ ಆಮೇಲಿನ ವಿಷಯ, ಬರುತ್ತೆ ಹೋಗುತ್ತೆ. ಅದೇನು ದುಡ್ಡಲ್ಲಿ ಯಾವಾಗಲೂ ಮನುಷ್ಯನ ಪ್ರೀತಿನ ಅಳಿಬಾರ್ದು. ಇವತ್ತು ಬರುತ್ತೆ, ಒಂದು ನಾಳೆ ಹೋಗುತ್ತೆ. ಇವತ್ತು ನಾವು ಊಟ ಮಾಡಕ್ಕೆ ಇದಿದೆಯಾ, ಇಲ್ಲಾಂದ್ರೆ ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ, ನಮ್ಗೆ ಊಟ ಹಾಕಲ್ವಾ ನೀವು? ಸಿ, ಆಸ್ ಸಿಂಪಲ್ ಆಸ್ ದಟ್ ಈಸ್ ಹ್ಯೂಮನ್ಸ್ ಲೈಫ್. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆಮೇಲೆ ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿನ ಹೋಗ್ಲೇಬೇಕು. ಬಟ್ ದೀಸ್ ಆಲ್ ಥಿಂಗ್ಸ್ ಆದ್ರೂ ಕೂಡ ಸುತ್ತಮುತ್ತಲ ಎನರ್ಜಿ ಇಂಪಾರ್ಟೆಂಟ್ ಆಗುತ್ತೆ, ಹೌದು. ಆದ್ರೂ ಎಲ್ಲರಿಗೂ ಬರೋದಿಲ್ಲ ಶಿವಣ್ಣನಂತ ಎನರ್ಜಿ ಅಂತ. ಯಾಕಂದ್ರೆ ಹೀರೋಯಿನ್ಸ್ ಹೇಳ್ತಾ ಇದ್ರು 6 ಗಂಟೆ 7 ಗಂಟೆ ಆಗ್ತಿದ್ದ ಹಾಗೆ ಅಯ್ಯೋ ಟಯರ್ಡ್ ಆಯ್ತು ನಮ್ಗೆ ಅಂತ ಅನ್ಕೊಳ್ತಿದ್ವಿ. ಆದ್ರೆ ಶಿವಣ್ಣಂಗೆ ಆ ಆಯಾಸನ ನಾವ್ ಯಾವಾಗ್ಲೂ ಕಾಣ್ಲಿಲ್ಲ ಅಂತ. ದಟ್ ಇಸ್ ಬೈ ಬರ್ತ್ ಅವ್ರಿಗೆ. ಐ ಥಿಂಕ್ ಬ್ಲಡ್ ಅಲ್ಲೇ ಇದೆ. 100% ನಾವೇ ಶೂಟಿಂಗ್ ಮಾಡಿದ್ಮೇಲೆ ನಾನು ಅಂತೀನಿ, ಇವ್ರು ಬಲ್ಲಮ್ಮ ಬಾಯ್ ಅಂದ್ಬಿಟ್ಟು ಅವ್ರ ಕಾರ್ ಹತ್ರ ಹೋಗೋ ಸ್ಪೀಡ್ಗೆ ನಾನು ಹಿಂದ್ಗಡೆ ಏನಾದ್ರು ಓಡ್ತಾ ಇರ್ತೀನಿ. ನಾನು ಶಿವಣ್ಣ ಅವ್ರ ಕಾರ್ ಡೋರ್ ಹಾಕಂದ್ಮೇಲೆ ಶಿವಣ್ಣ ಅಂತೀನಿ. ನಾನು ಅಷ್ಟು ಫಾಸ್ಟ್ ಆಗಿ ಹೊಟ್ಟೋಗಿರ್ತಾರೆ. ಅಲ್ಲ, ಹುಷಾರಿಲ್ಲ ಅಂದ್ರು ಶಿವಣ್ಣನ್ಗೆ ಅದಾದ್ರೂ ಡ್ಯಾನ್ಸ್ ಸೀನ್ ಬಂತು ಅಂತಂದ್ರೆ ಹುಷಾರಾಗ್ಬಿಡ್ತಾರೆ ಅನ್ಸುತ್ತೆ. ಒಂದಂತೂ ವಿಷಯ ಹೇಳಲೇಬೇಕು, ಈ ಎಲ್ಲಾ ಸ್ಟಾರ್ಸ್ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಂದು ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಚೂರು ಹುಷಾರಿಲ್ಲ ಪಾಪ ಅವ್ರಿಗೆ ಹೈ ಟೆಂಪರೇಚರ್ ಇತ್ತು. ಅವ್ರು ಅದನ್ನ ಹೇಳ್ಕೊಂಡ್ಲೂ ಇಲ್ಲ. ಅಂದ್ರೆ ನಮ್ಗೇನಲ್ಲಿ ಗೊತ್ತಾಗ್ತಿತ್ತು, ಆ ಧೂಳಲ್ಲಿ, ಆ ಬರೀ ಕಾಲಲ್ಲಿ ಅವರೆಲ್ಲ ಆರ್ಟಿಸ್ಟ್ಗಳು ಬಂದಿ ಅಂತ ಎಷ್ಟು ಕಷ್ಟ ಬಿದ್ದು ಮಾಡಿದ್ರು. ಅಂದ್ರೆ ಅಲ್ಲಿ ಎಲ್ಲರಿಗಿಂತ ಎನರ್ಜಿ ಇವ್ರೊಬ್ರೆ. ಇವ್ರ ಎನರ್ಜಿಗೆ ಅವರೆಲ್ಲಾನು ಮ್ಯಾಚ್ ಮಾಡಿಸಲ್ಲ. ಅವರು ರವಿ ತೇಜ ಬಂದ್ರು ಹೇಳ್ತಿದ್ರು, ಸರ್ ನಿಮ್ ಲೆವೆಲ್ ನಾನು ಡಾನ್ಸ್ ಆಡಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಒಂದೇನು 3-4 ಸರಿ ಒನ್ ಮೋರ್ ಅಂತಲ್ಲ ಆಯ್ತು. ಅವ್ರಿಗೆ ಬೇಜಾರಾಗ್ತಿದ್ರು. ಶಿವಣ್ಣ ಒಂದ್ಸರಿ ಅವ್ರದ್ದು ಬೇಕು ಅಂತ ಮಿಸ್ಟೇಕ್ ಮಾಡಿದ್ರೆ, ಇಲ್ಲ ಅವರೇ ಮಿಸ್ಟೇಕ್ ಆಯ್ತಾ ಗೊತ್ತಿಲ್ಲ, ಮಿಸ್ಟೇಕ್ ಸಾರಿ 1 ಮೋರ್ ಅಂದ್ರು. ಅದಕ್ಕೆ ರವಿ ತೇಜ ಅವ್ರು ಖುಷಿ ಪಟ್ಟು ನೋಡ್ಬೇಕಾಯ್ತು, ಶಿವಣ್ಣ ಮಿಸ್ಟೇಕ್ ಮಾಡ್ಬಿಟ್ರು ಅಂತ. ನಾನು ಅಯ್ಯೋ ಶಿವಣ್ಣ ಅಂದ್ರೆ ಹಿ ಸೋ ಪರ್ಫೆಕ್ಟ್. ಅಂದ್ರೆ ಅವ್ರು ಶಿವಣ್ಣ 1 ಮೋರ್ ಅಂತ ಬರೋದೇ ಕಡಿಮೆ. ನಾನೇ ಶಿವಣ್ಣ ನನಗೆ 1 ಮೋರ್ ನಮ್ ಮಿಸ್ಟೇಕ್ ಆಗಿರುತ್ತೆ ಏನೇನೋ ಆಯ್ತು ಮಾಡಮ್ಮ ಅಂತಾರೆ. ಅವ್ರ ಹತ್ರ 1 ಮೋರ್ ಅಂತ ಬರೋದೇ ಇಲ್ಲ. ನಾನು ಬಹುಶಃ ಐ ಥಿಂಕ್ ಫಾದರ್ ನೋಡಿ ನಾವು ಜಾಸ್ತಿ ಕಲ್ತಿದ್ದೀವಿ. ಅಪ್ಪಾಜಿ ಅಮ್ಮನ್ನೆಲ್ಲ ಅವರೆಲ್ಲ ಬೆಳೆಸಿದ ರೀತಿ ನಮ್ಮನ್ನಾಗಿದೆ. ಆ್ಯಂಡ್ ಅವಾಗ ತುಂಬ ಅರ್ಲಿಯಾಗಿ ಎದ್ದೇಳ್ತಿದ್ದೆ. ಅವಾಗ ನಮ್ಮ ಮನೇಲಿ ಚೆನ್ನೈಲಿ ಇರ್ಬೇಕಾದ್ರೆ ನಾನು ಅಪ್ಪಾಜಿನೇ ಬೆಳಗ್ಗೆ ಬೇಗನೆ ಎದ್ದೇಳ್ತಿದ್ದೆ. ಅವರು 5 o'clock ಇದ್ದರೆ ನಾನು ಒಂದು 4:30 ನಾನು ಎದ್ದೇಳ್ಬಿಡ್ತಿದ್ದೆ. ಆಮೇಲೆ ಅವ್ರು ಎದ್ದೇಳೋರು 5 o'clock. ನಾ ಯೂಸ್ ಟು ಗೋ ಫಾರ್ ರನ್ನಿಂಗ್. ತುಂಬ ಓಡ್ತಾ ಇದ್ದೆ ನಾನು ಮೆಡ್ರಾಸಲ್ಲಿ ಇರ್ಬೇಕಾದ್ರೆ. ಐ ವಾಸ್ ಇನ್ ಅಥ್ಲೀಟ್ ಟೀಮ್ಲಿದ್ದೆ, ಸಬ್ ಜೂನಿಯರ್ಸ್, ಜೂನಿಯರ್ಸ್.
ಆಲ್ಮೋಸ್ಟ್ 10th ಹೋದವರೆಗೂ ಐ ವಾಸ್ ಹಾಗಾಗಿ ಆ ಎನರ್ಜಿ ಬಂದಿರೋದಾ ಅಂತ. ತುಂಬಾ 1-2 hours ಐ ಯೂಸ್ ಟು ರನ್ ಡೈಲಿ. ಅದು ಕಂಟಿನ್ಯೂಸ್ ಆಗಿ ಒಂದು 7-8 years ಐ ವಾಸ್ ಲೈಕ್ ದಟ್. ಬರೀ ಬೆಳಗ್ಗೆ ರನ್ನಿಂಗ್ ಗಿನ್ನಿಂಗ್ ಮಾಡ್ತಾ ಆ ಒಂದು ಸಪೋರ್ಟ್. ಆಮೇಲೆ ಅಪ್ಪಾಜಿನ ನೋಡಿದಾಗ ಆ ಏಜ್ ಅಷ್ಟು ಫಿಟ್ ಆಗಿದ್ದಾರೆ ಅಂದ್ಮೇಲೆ ನಾವ್ ಯಾಕೆ ಇರಬಾರ್ದು. ಅವರೇ ದೊಡ್ಡ ಸ್ಫೂರ್ತಿ ನಿಮಗೆ ಹಾಗೆ ಕರ್ನಾಟಕದ ಜನತೆಗೆ. ಮತ್ತೆ ಮಾತಾಡ್ತೀನಿ ನಿಮ್ಮಿಬ್ಬರ ಜೊತೆ. ವಜ್ರಕಾಯ ಸಿನಿಮಾದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇವೆ. ಒಂದು ಇಡೀ ಕುಟುಂಬ ಹೋಗಿ ನೋಡಿ ಆರಾಮಾಗಿ ಎಂಜಾಯ್ ಮಾಡಿ ಬರಬಹುದಂತಹ ಸಿನಿಮಾ ವಜ್ರಕಾಯ ಆಗಿದೆ. ಸೊ ಇನ್ನು ಯಾವೆಲ್ಲ ಎಲಿಮೆಂಟ್ಸ್ ಈ ಚಿತ್ರದಲ್ಲಿ ನೀವು ನೋಡೋಕೆ ಇರುವಂತದ್ದು ಎಲ್ಲವನ್ನು ಕೂಡ ತಿಳಿಸ್ತೀವಿ ಬ್ರೇಕ್ನ ಬಳಿಕ. ಯಾಕಮ್ಮ ನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು ಸ್ಟ್ರಾಂಗ್ ಆಯ್ತು ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು ನೋ ಪ್ರಾಬ್ಲಮ್ ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊರ್ತೀನಿ. ವಜ್ರಕಾವ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಹರ್ಷ ಅವರ ಇಂಟ್ರಡಕ್ಷನ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. 4 ಜನ ದಕ್ಷಿಣದ ಸೂಪರ್ ಸ್ಟಾರ್ ಕೈಯಲ್ಲಿ ಶಿವಣ್ಣ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀರಿ ಅಂದ್ರೆ ಯಾರ ಐಡಿಯಾ ಅದು? ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅದು? ಇಲ್ಲ ಐಡಿಯಾ ನಾವು ಏನೋ ಯೋಚನೆ ಮಾಡ್ತೀವಿ, ಏನೋ ಸಾಕಷ್ಟು, ಯಾಕಂದ್ರೆ ನಾವೇನೋ ಡೈರೆಕ್ಟರ್ಸ್. ಬಟ್ ಅದನ್ನ ಐಡಿಯಾ ಯೋಚನೆ ಮಾಡಾದ್ಮೇಲೆ ಅದನ್ನ ಹೆಲ್ಪ್ ಮಾಡ್ಬೇಕಲ್ಲ, ಜಸ್ಟ್ ಸುಮ್ಮನೆ ಥಿಂಕ್ ಮಾಡಿದ್ರೆ ಆಗಲ್ಲ. ಅದಕ್ಕೆಲ್ಲ ಸೂತ್ರಧಾರರು ಅಂಡ್ ಕೋಆರ್ಡಿನೇಟರ್ ಎಲ್ಲ ಶಿವಣ್ಣ. ನಿಜ ಹ್ಯಾಟ್ಸ್ ಆಫ್. ಯಾರು ಮಾಡ್ತಿರ್ಲಿಲ್ಲ ಯಾಕಪ್ಪ ಅಂತ ಕೇಳ್ತಿದ್ರು. ಕೇಳಿದ ತಕ್ಷಣ ಫಸ್ಟ್ ಒಂದು ಸೆಕೆಂಡ್ ಶಾಕ್ ಆದ್ರು. ಅವಾಗ ತಾನೇ ಧನುಷ್ ಕೈಲಿ ಹಾಡ್ಸ್ಕೊಂಡ್ ಬಂದಿದ್ವಿ. ಅಯ್ಯೋ ಏನಾರ್ಚ ಹಿಂಗೆ ಹೇಳ್ತಿದ್ಯಾ ಆಗತ್ತಾ ಅಂದ್ರು. ಅದು 5 ನಿಮಿಷ ಹೇಳಿದ ಅಷ್ಟೇನೆ. ಇನ್ನೊಂದು 6 ನಿಮಿಷಕ್ಕೆ ನನ್ನ ಕರೆಸಿದ್ರು, ಬಾಯ್ಲಿ ಟ್ರೈ ಮಾಡೋಣ ಅಂದ್ರು. ಮಾಡೋಣ ಶಿವಣ್ಣ ಅಂದೆ. ಅವ್ರಾಗ ಅವರೇ ಸೆಲೆಕ್ಟ್ ಮಾಡ್ಬಿಟ್ರು, ಇಂತಿಂತ ಆರ್ಟಿಸ್ಟ್ಗಳನ್ನ ಕರ್ಸೋಣ, ಇಲ್ಲಿಂದ ಆಯ್ತು ಶಿವಣ್ಣ. ಅಲ್ಲೇ ಫೋನ್ ಟೈಮೇ ಕೊಟ್ಟಿಲ್ಲ ಅಲ್ಲಿ. ಟಕ ಫೋನ್. ಅವ್ರು ಆ ಕಡೆನೂ ಟೈಮ್ ಕೊಡ್ತಾ ಇಲ್ಲ. ಅಯ್ಯೋ ಶಿವಣ್ಣ ನಿಮ್ಗ ಅದೊಂದು ಡೇಟ್ ಒಂದು ಫಿಕ್ಸ್ ಆಗಬೇಕಿತ್ತು. ಬಿಕಾಸ್ 4 ಜನ ಕೂತ್ಕೋಬೇಕಾಯ್ತಲ್ಲ ಒಂದೇ ಡೇಟ್ಗೆ. ಬಿಕಾಸ್ ಎವ್ರಿಬಡಿ ವಿ ಹ್ಯಾವ್ ಟು ಅಡ್ಜಸ್ಟ್ ಟು ದೇರ್ ಡೇಟ್ಸ್ ಆಲ್ಸೋ. ಪಾಪ ಅವರು ಬಿಸಿ, ಎಲ್ಲ ಬಿಸಿ ಶೆಡ್ಯೂಲ್ ಬಂದಿದ್ದು. ದಿಲೀಪ್ ಅವರಾಗ್ಲಿ, ದಿಲೀಪ್ ಇಸ್ ಆಲ್ಸೋ ವೆರಿ ಬಿಸಿ ಇನ್ ಮಲಯಾಳಂ. Actually Dilip is a very big top star in Malayalam. And Ravi Teja ಬಗ್ಗೆ ಹೇಳಲೇಬೇಕು. ಆಮೇಲೆ ರವಿಚಂದ್ರನ್ ಸರ್, ಶಿವ್ ಕಾರ್ತಿಕೇಯನ್, ಎವ್ರಿಬಡಿ ಇಸ್ ಬಿಸಿ. ಬಟ್ ಎಲ್ಲರೂ ಆ ಡೇಟ್ ತಕ್ಕಂತೆ ಶಿವಣ್ಣ ಅಂದ ತಕ್ಷಣ ಎಲ್ಲರೂ ಕೂಡ ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಶೂಟಿಂಗ್ ಮಾಡ್ಕೊಂಡು ಸಾಕಷ್ಟು ಜನ ಇದ್ರು. ಬಟ್ ನಮ್ಗೆ ಈಗಲೇ ಅಂದ್ರೆ ಬರೀ ಇಷ್ಟು ಓಪನ್ ಮಾಡಿದಕ್ಕೆ ನಮ್ಗೆ ಆಯ್ತು. ಇನ್ನೂ ಸಾಕಷ್ಟು ಜನ ಇದ್ರು. ಅಂದ್ರೆ ನಮ್ಗೆ ಅವ್ರು ಆಗ್ಲಿಲ್ಲ ಅಂದ್ರೆ ದೇ ವರ್ ಆಲ್ ರೆಡಿ. ಬಟ್ ನಮ್ಗೆ ಶಿವಣ್ಣ ಸಾಕಿಷ್ಟು ಜನ ಇಲ್ಲ ಅಂದ್ರೆ ಒಂದ್ ಗ್ರೂಪೇ ಇದ್ಬಿಡ್ತಿತ್ತು. ಡಾನ್ಸರ್ಸೇ ಬೇಕಾಗಿರಲ್ಲ, ಬರೀ ಆರ್ಟಿಸ್ಟ್ ಫ್ರೇಮಲ್ಲಿ ಬರೀ ಆರ್ಟಿಸ್ಟ್ಗಳೇ ಇರ್ತಿದ್ರು. ಆ ತರ ಆಗ್ಬಿಡ್ತಿತ್ತು. ಬೇರೆ ಭಾಷೆಯ ಚಿತ್ರರಂಗದವರು ಕೂಡ ಎಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಶಿವಣ್ಣನ ಮೇಲೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಗ್ರೇಟ್ ರಿಗಾರ್ಡ್ಸ್ ಟುವರ್ಡ್ಸ್ ಹಿಮ್. ಶಿವಣ್ಣ ಅಂದ್ರೆ ಇಲ್ಲಿ ಮಾತ್ರ ನೋಡಿರ್ತೀವಿ ನಾವು, ಕನ್ನಡದಲ್ಲಿ ಮಾತ್ರ ಆರ್ಟಿಸ್ಟ್ಗಳು ಬರೋದು ಶಿವಣ್ಣ ಅಂದ್ರೆ ಹಿ ಈಸ್ ಏನೋ ಲೆಜೆಂಡ್ ಆರ್ಟಿಸ್ಟ್. ಹೊರಗಿನವ್ರು ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ನಾನು ನನ್ನ ಕಣ್ಣಾರೆ ನೋಡಿ, ನಾನು ಒಬ್ಬನೇ ಅದಕ್ಕೆ ಸಾಕ್ಷಿ. ದೆ ಲವ್ ಹಿಮ್. ಇವ್ರಿರೋ ಸಿಂಪ್ಲಿಸಿಟಿಗೆ ಧನುಷ್, ಇವ್ರು ಸುಮ್ಮನೆ ಕೂತಿರೋ ಧನುಷ್ ಸರ್ ಅಂದ್ಬಿಟ್ಟು ಅವ್ರು ಹಿಂಗೆ ಕೂತ್ಕೋತಾರೆ. ಶಿವಣ್ಣ ನೀವು ಬಿಡಿ ಅವ್ರನ್ನ ಅಂದ್ರೆ ಧನುಷ್ ಇಲ್ಲ ಸರ್ ನಾನು ಹೀಗೆ ಇರ್ತೀನಿ ನಿಮ್ಮ ಥರ. ಇವ್ರು ಹೆಂಗಿರ್ತಾರೋ ಅವ್ರು ಅದನ್ನ ಕಾಪಿ ಮಾಡಕ್ ಟ್ರೈ ಮಾಡ್ತಾರೆ. ನನಗೆ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ಅದು ಇದೇ ತುಂಬಾ ಚೆನ್ನಾಗಿತ್ತು. ಧನುಷ್ ಆಡ್ಸದ್ ಇದೆ. ವಿತಿನ್ 10 minutes ಕಳಿಸಿ ಶಿವಣ್ಣ, ಕೇಳ್ತೀನಿ, ನಾನು ಕಂಫರ್ಟಬಲ್ ಆದ್ರೆ ಆಡ್ತೀನಿ, ಇಲ್ಲಾಂದ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ ಕಳಿಸಿ. ಅವರೇ 10 minutes ಅವರೇ ಫೋನ್ ಮಾಡಿದ್ರು. ಅದೇ ದಟ್ ಸಾಂಗ್ ತುಂಬಾ ಚೆನ್ನಾಗಿದೆ. ಆಡ್ತೀನಿ ಅಂದ್ರೆ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಫಾರಿನ್ ಅಲ್ಲಿ ಬೇರೆ ಶೂಟ್ ಮಾಡ್ಕೊಂಡು ಬಂದಿದ್ದೀರಿ. ಒಳ್ಳೆ ಮಜಾ ಕೊಡುತ್ತೆ ಧನುಷ್ ಅವ್ರ ವಾಯ್ಸು, ಆ ಸ್ಕ್ರಿಪ್ಟ್
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಸಾಂಗ್. ಜೊತೆಗೆ ತುಂಬಾ ಸ್ಪೆಷಾಲಿಟಿ ಇದೆ ಈ ಸಿನಿಮಾದಲ್ಲಿ. ಒಂದು ಇಂಟ್ರೊಡಕ್ಷನ್ ಸಾಂಗ್ಸ್ ಅಲ್ಲಿ 4 ಜನ ಸ್ಟಾರ್ಸ್ ನ ಕರೆಸಿದ್ರಿ, ಜೊತೆಗೆ ಧನುಷ್ ಅವ್ರ ಹತ್ರ ಹಾಡ್ಸಿದಿರಿ, ನಮ್ಮ ಶರಣ್ ಅವರು ಕೂಡ ಒಂದು ಸಾಂಗ್ ಹಾಡಿದ್ದಾರೆ. ಅವ್ರು ಹಾಡಿರೋ ಸಾಂಗು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಯಾಕಮ್ಮ ನಗ್ತೀಯ ಹಿಂಗ್ ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು, ಸ್ಟ್ರಾಂಗ್ ಆಯ್ತು ನನ್ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್, ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್, ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು ನೋ ಪ್ರಾಬ್ಲಮ್, ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊಡ್ತೀನಿ. ಅದರ ಜೊತೆಗೆ ಜಯಸುಧಾ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡ್ಲೇಬೇಕು. ಅಂದ್ರೆ ಕಣ್ಣಲ್ಲೇ ಮಾತಾಡಿದ್ದಾರೆ ಇಡೀ ಸಿನಿಮಾದಲ್ಲಿ ಅವರು. ಅದಕ್ಕೆ ನನಗೆ ಅವರೇ ಬೇಕು ಅಂತ ಬಲವಂತ ಮಾಡಿ ಕಷ್ಟ ಬಿದ್ದು ಎಲ್ಲಿ ಅವ್ರನ್ನ ಹುಡುಕಿದ್ರೆ, ಅಂದ್ರೆ ಯಾಕೆ ಈ ಪಾತ್ರಕ್ಕೆ ಅವರೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡು? ನೀವು ಇಡೀ ಸಿನಿಮಾ ನೋಡಿದ್ರೆ ಈಚ್ ಕ್ಯಾರೆಕ್ಟರ್ಸ್ ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಅವರಿಬ್ರು ಗೇಂಡೆಗಳಂತ ಇಟ್ಟೀನಿ, ಅವರಿಬ್ರು ಎಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಎಲ್ಲರೂ ಕೇಳ್ತಾರೆ ಎಲ್ಲಿಂದ ಹಿಡ್ಕೊಂಡ್ ಬಂದೆ ಅವ್ರನ್ನ ಅಂತ. ಸೊ ಹಾಗಾಗಿ ಒಂದೊಂದನ್ನು ಯೋಚನೆ ಮಾಡಿ ಮಾಡಿದ್ದು. ಅಂದ್ರೆ ಅಮ್ಮ ಅಂದ ಕೂಡಲೇ ತುಂಬಾ ಜನ ಆರ್ಟಿಸ್ಟ್ ಇದ್ರು, ಬಟ್ ಆದ್ರೆ ಜಯಸುಧಾ ಮೇಡಮ್ ಬಂದ್ರೆ ಅದರಿಂದ ಏನ್ ಪ್ಲಸ್ ಆಗತ್ತೆ, ಏನೇನು ಕನ್ನಡದಲ್ಲಿ ಒಂದ್ 2-3 ಚಿತ್ರಗಳಲ್ಲಿ ಮಾಡಿದ್ರು. ಅದಾದ ನಂತರ ಎರಡು ಮಾಡಿದ್ರು. ನೀ ತಂದ ಕಾಣಿಕೆ, ತಾಯಿಯ ಮಡಿಲು, ತಾಯಿ ಮಡಿಲ ಅಮ್ಮನ ರೋಲ್ ಮಾಡಿದ್ರು. ಸುಮಾರು ಜನ ಒಂದಷ್ಟು ಆಪ್ಷನ್ಸ್ ಕೊಟ್ಟರು. ನನಗೆ ಜಯಸುಧಾ ಮೇಡಮ್ ಆ ಫೋಟೋ ನೋಡಿ ಅವ್ರನ್ನೇನೋ ನೋಡಿದ ತಕ್ಷಣ ಐ ಫೆಲ್ಟ್ ಶಿವಣ್ಣಂಗೆ ಪಕ್ಕ ಅಮ್ಮ ಇವರೇ. ಇವ್ರಿಗೆ ಶಿವಣ್ಣ ಸರ್ ಹೇಳಿದ ತಕ್ಷಣ ಅವ್ರು ಬಂದ್ರೆ ಅವ್ರಕ್ಕಿಂತ ಬೆಸ್ಟ್ ಇನ್ ಯಾರಿಲ್ಲಮ್ಮ ಅಂದ್ರು. ಒಂದು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರಿಪ್ಟ್ ಹೇಳಿ ಇಟ್ ರಿಯಲಿ ವರ್ಕ್ಡ್ ಔಟ್ ಅಂಡ್ ಇವರಿಬ್ರು ಕಾಂಬಿನೇಷನ್ ಇಸ್ ಎಕ್ಸಲೆಂಟ್. ಸೊ ಆ ಸೆಂಟಿಮೆಂಟ್ ಸೀನ್ ಇದೆಯಲ್ಲ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಶಿವಣ್ಣ ಈಗಾಗಲೇ ಆ ರೀತಿ ಪಾತ್ರಗಳಲ್ಲಿ ಮಾಡಿದ್ದಾರೆ, ಆದ್ರೂ ಕೂಡ ಜಯಸುಧಾ ಅಂಡ್ ಶಿವಣ್ಣ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲ, ತುಂಬಾ ಆಕ್ಚುಲಿ ವೆರಿ ಗುಡ್ ಆರ್ಟಿಸ್ಟ್ ಅವರು. ತುಂಬಾ ಅವರು ಅದ್ರ ಹೇಳ್ದ ಕಣ್ಣಲ್ಲೇ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಏನ್ ಪ್ಲಸ್ ಪಾಯಿಂಟ್ ಇದೆ, ಮುಖನೇ ತುಂಬಾ ಇನ್ನಸೆಂಟ್ ಮುಖ. ಹೌದು, ಅವ್ರ ಫೇಸ್ ತುಂಬಾ ಮುದ್ದಾಗೆ, ತುಂಬಾ ಹರ್ಷ ಹೇಳ್ದಂಗೆ ಮೋಲ್ಡ್ ಆಗಿದೆ ಫೇಸ್, ಅಷ್ಟು ಅದ್ಭುತವಾದ. ಆಮೇಲೆ ಮಾಡ್ಬೇಕಾದ್ರೆ ನಮ್ಗೆ ಏನ್ ನಾವು ಅನ್ಕತಿರ್ಲಿಲ್ಲ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ. ಹರ್ಷ ಬಂದ್ ಸೀನ್ ಹೇಳ್ಬಿಟ್ಟು ಹೋದ್ಮೇಲೆ ಅದಾಗೆ ಇಂಪ್ರೂವೈಸ್ ಆಗ್ಬಿಡ್ತಾ ಹೋಗ್ಬಿಟ್ಟು. ನಿಜ ಹೇಳ್ಬೇಕಂದ್ರೆ ಕಣ್ಣೀರ್ಗಳು ಆಕ್ಟ್ ಮಾಡಿದೆ ನಮ್ಮ ಸಿನಿಮಾಲಿ. ಶಿವಣ್ಣಂಗೆ ಏನ್ ಟೈಮಿಂಗ್ ಅಲ್ಲಿ ಕಣ್ಣೀರ್ಗಳು ಬರ್ತಿತ್ತು ಅಂದ್ರೆ ನಾನು ಹೇಳ್ತೀನಿ, ಶಿವಣ್ಣ ಕಣ್ಣೀರ್ನು ಹ್ಯಾಂಡಲ್ ಮಾಡ್ತಾ ಇದ್ರ ನೀವು ಅಂತ. ಅಮ್ಮನ ಮುಂದೆ ನಿಂತಾಗ ಆಟೋಮೆಟಿಕ್ ಟಕ್ ಅಂತ ಬಂದ್ಬಿಡ್ತಿತ್ತು. ಆ ಅವಿನಾಶ್ ಸರ್ ಹಾಸ್ಪಿಟಲ್ ಮಲಗಿರೋದು ಅವ್ರು ಹಿಂಗೇನಿಲ್ಲ ನೋಡ್ತಿತ್ತ, ನನಗೆ ಯೋಚನೆ ಮಾಡ್ತಿದ್ದೆ ಬರುತ್ತಾ ಇಲ್ವಾ ಕಣ್ಣೀರೀಗ, ಬಿಕಾಸ್ ಅದನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಡ್ರಾಪ್ಸ್ ಬರ್ತಿತ್ತು ಅಂದ್ರೆ ಅದನ್ನ ಇಟ್ ವಾಸ್ ಅಮೇಝಿಂಗ್. ಮೋರ್ ಆಫ್ ಫೀಲ್ ಅಂದ್ರೆ ಫಿಲಿಮ್ಲಿ ಎಷ್ಟೇ ಅದೇನು ಹೇಳಿದ್ನಲ್ಲ, ಓವರ್ ಆಲ್ ಫಿಲಿಮ್ಲಿ ಹರ್ಷ ಸ್ಕ್ರೀನ್ ಪ್ಲೇನ ಎಷ್ಟು ಚೆನ್ನಾಗಿ. ಅಂದ್ರೆ ಇಡೀ ಸಿನಿಮಾದಲ್ಲಿ ಎಲ್ಲವೂ ಕೂಡ ಇದೆ. ಎಂಟರ್ಟೈನ್ ಇದೆ, ಕಾಮಿಡಿ ಇದೆ, ಜೊತೆಗೆ ಒಳ್ಳೆ ಫೈಟ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ. ಇಡೀ ಚಿತ್ರ ನೀಟಾಗಿ ಕ್ಯಾರಿ ಆಗ್ತಾ ಹೋಗಿದೆ. ಎಲ್ಲೂ ಕೂಡ ನೋಡ್ತಾ ಇರುವಂತಹ ಪ್ರೇಕ್ಷಕನಿಗೆ ಒಂದ್ ಸ್ವಲ್ಪನೂ ಬೋರ್ ಅಂತ ಅನ್ಸೋದಿಲ್ಲ. ಅಷ್ಟು ಚೆನ್ನಾಗಿದೆ. ಒಂದಿಡೀ ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ನನ್ನಾಯಿ ಅಮ್ಮ ಜೋ ಜೋ ಜೊಲಾಲಿಯಲೇ ಜೋಪಾನ ಮಾಡಿ ನಾ ಕಟ್ಟುವೆ ನಿಂಗೆ ಜೋಕಾಲಿ. ಆ ಬ್ರಹ್ಮನ ಹಣೆಯಲೆ ಬರೆದಿದೆ ನೀ ನನ್ನ ಅಮ್ಮ. ಜೊತೆಗೆ ನಿಮ್ ಸಿನಿಮಾದ ಮತ್ತೊಂದು ಸ್ಪೆಷಾಲಿಟಿ ನಾನು ಹೇಳಲೇಬೇಕು, ನಮ್ಮ ಕನ್ನಡದ ಹುಡುಗಿಯರಿಗೆ ಅವಕಾಶ ಕೊಟ್ಟಿದ್ದೀರಿ. ದಟ್ ಈಸ್ ಅ ಗ್ರೇಟ್ ಅಂತ ಅನ್ಸುತ್ತೆ. 3 ಜನ ಕನ್ನಡದ ಹುಡುಗಿರು, ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ ಹರ್ಷ ಅವರ. ಅದು ನಾನು ಸೆಲೆಕ್ಟ್ ಮಾಡೋದ್ರಿಂದ ಪ್ರೊಡ್ಯೂಸರ್ ಅಂದ್ರೆ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಬಿಟ್ರೆ ಬರೀ ಹೊಸಬ್ರನ್ನೇ ಆಗ್ತೀವಿ, ಬಟ್ ಸೆಂಚುರಿ ಸ್ಟಾರ್ ಅವ್ರ ಮುಂದೆ ಮಾಡೋಕ್ಕೆ ಅವ್ರಿಗೊಂದು ಇಮೇಜ್ ಇರುತ್ತಲ್ಲ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಆ್ಯಂಡ್ ದಿ ಪ್ರೊಡ್ಯೂಸರ್. ದುಡ್ಡು ಹಾಕೋರು ಟೋಟಲ್ ಹೊಸಬ್ರ ಮೇಲೆ ಹಾಕ್ತಾರೆ ಅಂದರೆ ಅವರು ನನ್ನನ್ನು ನಂಬಿದ್ರಾಗ. ಆ್ಯಂಡ್ ಇವತ್ತು ದೇ ಆರ್ ಆಲ್ ಹ್ಯಾಪಿ. ಮತ್ತು ಶಿವಣ್ಣ ಫಸ್ಟ್ ಡೇ ಆ ಹುಡುಗಿನ ನೋಡಿದ ತಕ್ಷಣ ಹೇಳಿದ್ರೆ ಸ್ಟಾರ್ ಅಮ್ಮ ಹೇಳು, ಏನು ಹೇಳು ಈ ರೀತಿ ಪರ್ಫಾರ್ಮ್ ಮಾಡ್ತಾಳೆ ಅಂತ. ಶಿವಣ್ಣ ಜೋಶ್ ಏನು ಬರ್ತದೆ. ನನಗೆ ಒಂದು ಬಾಯ್ತು ಇವ್ರ ಎನರ್ಜಿಗೆ ಅವಳು ಹೆಂಗಪ್ಪ ಮ್ಯಾಚ್ ಮಾಡೋದು ಅಂತ. ಬಟ್ ಇಬ್ಬರು ನಿಂತಾಗ ಅಲ್ಲೊಂದು ಫ್ಲವರ್ ಪಾಟ್ ಐತೆ, ಅದಕ್ಕೆ ಒಂದ್ಸರಿ
ಪಟಾಕ ಮೈ ಡಿಯರ್ ಫ್ಲವರ್ ಪಾಟ್. ಆ ಎಂಟ್ರಿ ಸೀನ್ ಇದೆಲ್ಲ, ಅವರು ಕುದುರೆನಲ್ಲಿ ಬರ್ತಾರೆ, ಆಗ ಎಲ್ಲಿದ್ಯಾ ಬಾರೋ ಅಂತೇನೋ ಒಂದು ಡೈಲಾಗ್ ಹೇಳ್ತಾರೆ ಅವರು, ಶಿವಣ್ಣ ಹಿಂದೆಯಿಂದ ಬರೋದು ತುಂಬಾ ಚೆನ್ನಾಗಿದೆ. ಬರ್ತೀನಿ. ಅದೇನಂದ್ರೆ ಆಕ್ಚುಲ್ ಆಗಿ ಸ್ಟಾರ್ ಜೊತೆಲಿ ಸ್ಟಾರ್ ಹೀರೋಯಿನ್ನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದಲ್ಲ, ಅಂದ್ರೆ ಆ ಪಾತ್ರಕ್ಕೆ ಒನ್ ಶುಡ್ ರಿಲೇಟ್. ಇವಾಗ ಶುಭ್ರಾಯಪ್ಪ ನೋಡಿದಾಗ ಒಂದು ಮುದ್ದಾದ ಹುಡುಗಿ, ಒಂದು ಸ್ಟೈಲಿಶ್ ಹುಡುಗಿ, ಅವಳದೇ ಆದ ಪ್ರಪಂಚ, ಅವಳದೇ ನಂದೇ ಬೇರೆ ಪ್ರಪಂಚ, ಗ್ಲಾಮರಸ್ ಗರ್ಲ್. ಹಾಗೆ ಕಾರುಣ್ಯ ರೋಲ್ ಕೂಡ ಹಾಗೆ, ಕೆಟ್ಟವಳಲ್ಲ, ತುಂಬಾ ಒಳ್ಳೆಯವಳು. ಬೇಕಾದ್ರೆ ಅವಳ ಪಾಯಿಂಟ್ ಆಫ್ ವ್ಯೂ ಅವಳು ಕರೆಕ್ಟ್. ಬಟ್ ವಾಟ್ ಟು ಡೂ ಪೇರೆಂಟ್ಸ್ ಪ್ರಕಾರ ಅದೇನ್ ಲವ್, ಇವನ್ ಲವ್ ಮಾಡಿರ್ತಾನೆ ಅಂದ್ರೆ ಇವ್ನು ನೋಡಿದ ತಕ್ಷಣ ಎಸ್, ಯಾರೇ ಆಗಲಿ ಹುಡುಗರಿಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ರೆ ಫಸ್ಟ್ ಲವ್, ಎಸ್ ಇಟ್ ಇಸ್ ನೈಸ್ ಗರ್ಲ್. ಅದಕ್ಕೆ ಅವಳು ಸುಮ್ಮನೆ ಕೂದಲಿಂಗ್ ಅಂದ್ರೂ ಆ ಎಕ್ಸ್ಪ್ರೆಷನ್ ವಾವ್ ಮೈ ಗಾಡ್ ಅಂತ, ಅದು ವಾವ್ ಫ್ಯಾಕ್ಟರ್ ಅದು. ನೆಕ್ಸ್ಟ್ ಕಾರುಣ್ಯ ರೇಂಜ್ ಬಂದಾಗ ಅವಳು ಶೀಸ್ ಅ ಸಿಂಪಲ್ ಗರ್ಲ್. ನಾನು ಯಾವ ಟ್ರಾವೆಲ್ಗೆ ಹೋಗ್ತಿರ್ತೀನಿ ಅವ್ರನ್ನ ಚೇಸ್ ಮಾಡ್ಕೊಂಬಂದು, ಅವಳು ಟ್ರಾವೆಲೇ ಬೇರೆ ಇರುತ್ತೆ ಪಾಪ. ಅವಳು ಶಿ ವಾಂಟ್ಸ್ ಟು ಗೆಟ್ ಅವೇ ಫ್ರಮ್ ದೋಸ್ ವಿಲನ್ಸ್. ಅವಾಗ ಇವನು ಸಿಗ್ತಾನೆ, ಕಂಪ್ಯಾನಿಯನ್ಶಿಪ್ ಆಗಿ ಬೆಳೆದು ಶಿ ಕಮ್ಸ್ ವಿತ್ ಹಿಮ್ ಅಂಡ್ ಶೀಲ್ ಬಿ ಒನ್ ಆಫ್ ದ ರೀಸನ್ ಟು ರೀಚ್ ದ ಡೆಸ್ಟಿನೇಷನ್. ಆ ಡೆಸ್ಟಿನೇಷನ್ ಹೋದ್ಮೇಲೆ ನಭಾನ್ ಅಂತ ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ಯು ಕ್ಯಾನ್ ರಿಲೇಟ್. ಎಸ್, ಪಟಾಕ ಅಂದ್ರೆ ಪಕ್ಕಾ ದಟ್ ವಿಲೇಜ್ ಬೆಲಿ ಗರ್ಲ್, ಅಂದ್ರೆ ಹಂಗೆ ಲೋಕಲ್ ರೌಡಿ. ಸಖತ್ತಿದೆ ಅವ್ರ ಆಕ್ಟಿಂಗ್ ಅಂತೂ. ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ನನ್ ಕುದುರೆ ಮೇಲೆ ಬರ್ಬೇಕಾದ್ರೆ ಭಯ ಆಗ್ತಾ ಇತ್ತು ನನ್ಗೆ, ಆದ್ರೆ ಹರ್ಷ ಅವರು ಏನೋ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಆರಾಮಾಗಿ ಬನ್ನಿ ಅಂತ ಹೇಳ್ತಾ ಇದ್ರು. ನನಗ್ ಭಯ ಆಗ್ತಿತ್ತು ಅದ್ರಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ. ಐ ಥಿಂಕ್ ಎವ್ರಿಬಡಿ ಅಂದ್ರೆ ಆ ಡಿಸೈನ್ ಕರೆಕ್ಟ್ ಮಾಡಿ, ಅದಕ್ಕೆ ವಿ ಶುಡ್ ಬಿಲೀವ್, ಫೇತ್ ಇರಬೇಕು. ಯಾವುದೇ ಮಾಡ್ಬೇಕಂದ್ರೆ ಫೇತ್ ಇದ್ರೆ ವಿ ಕ್ಯಾನ್ ಡೂ. ಈ ಫೇತ್ ಇಲ್ಲ ಅಂದ್ರೆ ಬಹಳ ಕಷ್ಟ. ಡೌಟ್ಲೇ ಮಾಡೋದು, ಆಮೇಲೆ ಮಾಡ್ಬಿಡೋದು, ಅಯ್ಯೋ ಅವನು ಹಾಕೊಂಡಮ್ಮ ನನಗೆ ಯಾಕೆ ಅನ್ನೋದು ಮಾತಾಡೋರು ಉಂಟು. ಬಟ್ ನಾಟ್, ವಿ ಶುಡ್ ನಾಟ್. ಹಂಗೇನೋ ಇದ್ರೆ ಮನ್ಸು ಹೇಳ್ಬಿಡ್ಬೇಕು. ನಾ ಹರ್ಷನ್ ಕೇಳಿದ, ಹರ್ಷ ಓಕೆನಾ ಹರ್ಷ, ಈ ಫೋಟೋ ಚೆನ್ನಾಗಿದೆಯಲ್ಲ ಹುಡುಗಿ ಹರ್ಷ, ಬಟ್ ನಿಜವಾಗ್ಲು ಮಾಡ್ತಾರೆ ಹರ್ಷ, ನಿಮ್ಗೇನು ಇಲ್ಲ ಶಿವಣ್ಣ ಥಿಯೇಟ್ರಿಂದ ಬಂದಿದ್ದಾರೆ, ಓಕೆ ಥಿಯೇಟ್ರಿಂದ ಬಂದಿದ್ದಾರೆ, ಸರಿ ಓಕೆ ಹರ್ಷ ವಿಲ್ ಡೂ, ಆಯ್ತು ಅಷ್ಟೇನೆ. ನಂಬಿಕೆ ಬೇಕು. ಅದನ್ನ ಫಿಡಲ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಮಾಡೋ ರೋಲು ಕೆಟ್ಟೋಗುತ್ತೆ, ಅಲ್ಲೇ ಸಿನಿಮಾ ಬಿಡ್ಬಿಡುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ನಮ್ಮ ರೋಲ್ ಕುಗ್ತಾ ಹೋಗುತ್ತೆ. ಸೊ ಇವತ್ತು ಅವಳಿಗೆ ಅಷ್ಟು ಮಟ್ಟಿಗೆ ಇವತ್ತು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಂದ್ರೆ ಇಟ್ಸ್, ಐ ಥಿಂಕ್ ದ ವೇ ದಟ್ ವಾಸ್ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಹ್ಯಾಸ್ ಟು ಥಿಂಕ್ ಎವ್ರಿಥಿಂಗ್. ಹೌದು, ಹರ್ಷ ಅವರಲ್ಲಿ ಒಂದು ಸ್ಪೆಷಾಲಿಟಿ ಸಿನಿಮಾದಲ್ಲಿ ಏನಂದ್ರೆ, ನೀವು ಅತಿ ದೊಡ್ಡ ನಟರು, ಸೆಂಚುರಿ ಸ್ಟಾರ್, 108ನೇ ಸಿನಿಮಾ, ನಿಮ್ಮಿಂದ ಕೂಡ ಆಕ್ಟಿಂಗ್ ನ ಹೊರತೆಗಿಸ್ಬೇಕು, ಜೊತೆಗೆ ಹೊಸಬ್ರು, ಇಬ್ಬರನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂತ ಹೇಳಿ. ಟೀಮ್ ವರ್ಕ್. ಶಿವಣ್ಣ ತುಂಬಾ ದೊಡ್ಡ ಆರ್ಟಿಸ್ಟ್, ನಾನು ಅವ್ರ ಫ್ಯಾನು. ಬಟ್ ಆದ್ರೆ ಅವ್ರು ನಂಗೆ ಅಷ್ಟೇ ಹೆಲ್ಪ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ. ಸೊ ಹಾಗಾಗಿ ನಾನು ಶಿವಣ್ಣ ಒಂದೇನು ಟೀಮ್ ಅಂತಾನೆ ಹೇಳ್ಬೋದು. ನನಗೆ ಶಿವಣ್ಣ ಇದ್ರೆ ಸೆಟಲ್ ನನಗೆ ತುಂಬಾ ಕಂಫರ್ಟಬಲ್. ನಾನು ಶಿವಣ್ಣ ಸೆಟಲ್ ಇದ್ದಾರೆ ಬಿಡ, ಭಯನೇ ಇಲ್ಲ ಅಂತೀವಿ. ಸೊ ಆ ತರ ಹೆದರಲ್ಲ ನಾವು. ಶಿವಣ್ಣ ಇದ್ರೆ ನಮ್ಗೊಂಥರ ಏನೋ ಧೈರ್ಯ ಇದ್ದಂಗೆ. ಸೊ ಹಾಗಾಗಿ ಯಾರು ಬಂದ್ರು ಏನ್ ಬಂದ್ರು ಅದೊಂದು ತೊಗೊಂಡು ಹೋಗ್ತಾರೆ. ಬಿಕಾಸ್ ಅವ್ರು ನನ್ನ ನಂಬ್ತಾರೆ, ನನಗೆ ಅದು ಇಂಪಾರ್ಟೆಂಟ್. ಮತ್ತೆ ಆಮೇಲೆ ನಾನು ಅವ್ರನ್ನ ತುಂಬಾ ನಂಬ್ತೀನಿ. ಅವ್ರು ಇದ್ದಾರೆ ಅಂದ್ರೆ ನನಗೆ ಅದೊಂದು ಧೈರ್ಯ. ಸೊ ಹಾಗಾಗಿ ಇಬ್ಬರಿಗೂ ಬೈ ಗಾಡ್ಸ್ ಗ್ರೇಸ್ ಜೆಲ್ ಆಗಿದೆ, ಚೆನ್ನಾಗಿ ಹೋಗ್ತಿದೆ. ಎಸ್ ಸರ್, ಹರ್ಷ ಅವರೇ, ಸಕ್ಸಸ್ಫುಲ್ ಆಗಿದೆ ಸಿನಿಮಾ. ಮತ್ತೊಂದು ಇಂಥದ್ದೇ ಚಿತ್ರ ನಿಮ್ಮಿಂದ ಶಿವಣ್ಣನ ಜೊತೆಗೆ ಬರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ತನಕ ಬಂದು ಮಾತಾಡಿದಕ್ಕೆ. ಇನ್ನು ಈ ಚಿತ್ರದಲ್ಲಿ ಮತ್ತೊಂದು ಸೂಪರ್ಬ್ ಕ್ಯಾರೆಕ್ಟರ್ ಇದೆ. ಮಧು ಗುರುಸ್ವಾಮಿ ಎಂಬುವವರು ಆ ರೋಲ್ ಅನ್ನ ಮಾಡಿದ್ದಾರೆ. ಅವ್ರ ರಿಯಲ್ ಆಗಿರೋದಕ್ಕೂ ಆ ಪಾತ್ರ ಮಾಡೋದನ್ನ ನೋಡಿದ್ರೆ ನೀವು ಗುರುತೇ ಹಿಡಿಯೋದಿಲ್ಲ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬರ್ತಾರೆ, ಆದ್ರೆ ಬ್ರೇಕ್ ನ ಬಳಿಕ. ಹೆಣ ಬೀಳೋ ಜಾಗದಲ್ಲಿ ನೊಣ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದನ್ ಬಿಟ್ಟು ಬೇರೆ ಸವಣ್ ಬಂತ ಮೇರೆ ಬೀಜಕ್ಕೆ ಬಜ್ಜಿ ಪ್ರಯೋಜತ ಇರೈ. ಯಾವನ ಅವನು ಸಟಕ್ನೆ ಬಂದ್ ಪಟಕ್ನೆ ನಿಂತ್ಕೋ, ಇಲ್ಲ ಅಂದ್ರೆ ನಿನ್ ಬಾಡಿ ಸ್ವೀಟ್ ಟಪ್ಪಕ್ಕೆ ಬರಲೈ. ಬಂದಲೇ ಪ್ರತಾಪ್ ये रेड हॉट धूप में ये चिल्ली चिकन कौन रे? पूछ कुदरे तगड़ तुप्पा की तुक्काली गैंग का क्वीन. मैं तेरा बिल्ली नहीं, कर्नाटक का गिल्ली हूँ. ನಾವೆಲ್ ಹೆಜ್ಜೆ ಇಟ್ರು ಅಲ್ಲಿ ನಮ್ ಏರಿಯಾ ಶುರು ಆಗುತ್ತೆ, ನಾವೆಲ್ ನೋಡಿದ್ರು ಅಲ್ಲಿ ನಮ್ ರೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್. ನೋ ಇಂಗ್ಲಿಷ್. ನಾನ್ ಯಾರು ಗೊತ್ತೇನೋ? ನನ್ ಹೆಸರು ಕೇಳಿದ್ರೆ ಗನ್ ಇಲ್ದಾನೆ ಬುಲೆಟ್ ಫೈರ್ ಆಗುತ್ತೆ, ಬ್ಲೇಡ್ ಇಲ್ದಾನೆ ಕಟ್ಟಾವ್ ಆಗುತ್ತೆ. ಈ ಸಿಲ್ಲಿ ದಸ್ಕ ಕಿಚ್ ಬಿಜಿಲಿ ರಾಮ್ ಡಾಮ್ ರಗಡು ಗುಟ್ಕಾ ಪಟಾಕ ಪಾರ್ವತಿ ಕಣ್ಣಲ್ಲೇ.
ವಜ್ರಕಾವ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಆಗ್ಲೇ ಹೇಳಿದ್ದೆ ಮತ್ತೊಂದು ಸೂಪರ್ ಕ್ಯಾರೆಕ್ಟರ್ ಚಿತ್ರದಲ್ಲಿ ಮಾಡಿರುವಂತಹ ಕ್ಯಾರೆಕ್ಟರ್ ನಮ್ಮನ್ನ ಜಾಯ್ನ್ ಆಗ್ತಾರೆ ಅಂತ. ಅವರೇ ಮಧು ಗುರುಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನೀವು ರಿಯಲ್ ಆಗಿರೋದಕ್ಕೂ ಕ್ಯಾರೆಕ್ಟರ್ ನಿಮ್ಮನ್ನ ನೋಡೋದಕ್ಕೂ ಸ್ವಲ್ಪನೂ ಗುರ್ತಿಡಿಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೇಂಜಸ್ ಇದೆ. ಸೊ ಏನ್ ಹೇಳ್ತೀರಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ಸಖತ್ತಾಗಿ ಮೂಡ್ ಬಂದಿದೆ, ಸಿನಿಮಾದಲ್ಲಂತೂ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಅದ್ಭುತವಾಗಿ ಮೂಡ್ ಬಂದಿದೆ ನಿಮ್ ಕ್ಯಾರೆಕ್ಟರ್. ಏನ್ ಹೇಳ್ತೀರಿ? ಮೇಡಮ್, ಅದಕ್ಕೆ ಆಲ್ ಕ್ರೆಡಿಟ್ಸ್ ಗೋಸ್ ಟು ಹರ್ಷ ಸರ್. ನನ್ನನ್ನು ನಂಬಿ ಈ ಥರ ಚಾಲೆಂಜಿಂಗ್ ರೋಲ್ ಮಧುಕೇಲಿ ಮಾಡಿಸ್ಬೋದು ಅಂತ ನಾನು ನಂಬಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಂಬಿಕೆಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಅವ್ರು ತಗೊಂಡ ಡಿಸಿಷನ್ಗೆ ಶಿವಣ್ಣ ಅವರು ಒಪ್ಪಿಗೆ ಕೊಟ್ಟು ಆಯ್ತಮ್ಮ ಮಾಡ್ಸಮ್ಮ, ಮಧುಕೇಲೆ ಮಾಡ್ಸಮ್ಮ ಅಂತ ಅವರು ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಆ ಪಾತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್. ಅದೊಂದು ಸೀನ್ ಇದೆ, ನಾನು ಊಟ ಮಾಡ್ತಿರ್ತೀನಿ, ನೆತ್ತಿಗತ್ ಬಿಡುತ್ತೆ, ಕೆಮ್ತ ಅಕ್ಕ ನೀರು ಕೊಡು, ಅಮ್ಮ ನೀರು ಕೊಡು, ತಮ್ಮ ನೀರು ಕೊಡು ಅಂತಾನೆ ಬಂದು ನೀರು ತಗೊಂಬರ್ತಾನೆ, ಹಿಡಿತಾನೆ. ಏನೋ ಅಂದೆ ನೀರು ಕೇಳಿದಾನೆ, ಅದಕ್ಕೂ ಮುಂಚೆ ಏನು ಹೇಳಿದಾನೆ, ಅದು ಅಮ್ಮ ಯಾವ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡಿಲ್ಲ, ಮಾತಾಡಬಾರ್ದು, ಸಂಬಂಧಗಳನ್ನ ನೀವು ಮಾತಾಡಕ್ಕೆ ಬರಬಾರ್ದು, ಬಿಕಾರಿ ನೀನು. ಏನು ಹೇಳಿದ್ರು ಅಯ್ಯ ಅನ್ಬೇಕು, ಹುಜೂರ್ ಅನ್ಬೇಕು, ಏನನ್ಬೇಕು ಅಯ್ಯ ಹುಜೂರ್, ಅದೆಲ್ಲ ದಟ್ ಪವರ್ಫುಲ್ ಡೈಲಾಗ್ ಫ್ರಮ್ ಹಿಮ್. ಆ್ಯಂಡ್ ಅಪೋಸಿಟ್ ನಿಂತರೆ ಆ ಒಂದು ಗತ್ತು ಕಾಣಬೇಕು. ಐ ಥಿಂಕ್ ದಟ್ ವಾಸ್ ವೆರಿ ಗುಡ್. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿ. ಐ ಥಿಂಕ್ ಇವತ್ತು ನಾನು ಯಾಕೆ ಪಾಪ ಇವ್ರನ್ನ ಪರ್ಟಿಕ್ಯುಲರ್ಗೆ ಬರಬೇಕು ಅಂತ ಆ್ಯಕ್ಚುಲಿ ನನ್ನ ವೈಫ್ ಹೇಳಿದ್ರು, ಅವ್ರನ್ನ ದಯವಿಟ್ಟು ಕರ್ಕೊಂಡೋಗಿ ಚಾನೆಲ್ ಮುಂದೆ ಹೇಳಿಸಿ ಪಾಪ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ, ಯಾಕಂದರೆ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಪೀಪಲ್ ಶುಡ್ ನೋ ಆ ಪರ್ಸನ್ ಮಾಡಿದ ಪರ್ಸನಾಲಿಟಿ ಕಂಡ್ರೆ ಜನಗಳಿಗೆ ಒಂದು ಇದು ಬರೋದು. ಸೊ ದಟ್ಸ್ ವೈ ಐ ವಾಂಟೆಡ್ ಹಿಮ್ ಟು ಕಮ್ ಟುಡೇ ಆ್ಯಂಡ್ ಜಸ್ಟ್ ಶೋ ಇಸ್ such a wonderful talent. Actually ಭಜರಂಗಿನಲ್ಲೂ ಕೂಡ ಮಾಡಿದ್ರು, ತುಂಬಾ ಎಕ್ಸಲೆಂಟ್. ಅದೇ ಹೇಳಿದೆ, ಅಂತ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಪಾಪ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಡುದು. ನಾವು ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತೀವಿ, ಅದು ಆ ತಪ್ಪನ್ನ ಬೇಡ. ಅದಕ್ಕೆ ಇವತ್ತು ಗೀತಾ ಹೇಳಿದ್ಕೇನೆ ನಾನು ಇವತ್ತು ಪರ್ಟಿಕ್ಯುಲರ್ ಬರಕ್ಕೆ ಹೇಳಿ ಊರ್ಗ್ ಹೋಗಿದ್ರು. ಐ ಥಿಂಕ್ ನಮ್ಮ ಸ್ಟುಡಿಯೋಗೆ ಫಸ್ಟ್ ಅಂತ ಅನ್ಕೊಳ್ತೀನಿ. ಅಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ಲಾ, ಇದೀ ಸಿನಿಮಾ ರಿಲೀಸ್ ಆದ ನಂತರ ಸೆಕೆಂಡ್ ಟೈಮ್ ಬರ್ತಾ ಇದೀರಿ ಅಂತ. ನಾನು ಆಕ್ಚುಲಿ ಅಣ್ಣಂಗ್ ಒಂದ್ಸರಿ ಹೇಳ್ತಾ ಇದ್ದೆ, ನಾನು ಇಂಡಸ್ಟ್ರಿಗೆ ಬರಕ್ ಮುಂಚೆ ನಾನು ವಿಲನ್ ರೋಲ್ ಮಾಡ್ತೀನಿ, ನೆಗೆಟಿವ್ ರೋಲ್ ಮಾಡ್ತೀನಿ ಅಂತ ಹೇಳಿದಾಗ ಯಾರು ನಂಬಲಿಲ್ಲ. ಇವತ್ತು ನಾನು ಮಾಡಿದೀನಿ ಅಣ್ಣ, ಇವತ್ತು ಯಾರು ನಂಬ್ತಾ ಇಲ್ಲ. I felt so bad. I think wonderful talent ಇದೆಲ್ಲ, he has got wonderful future ahead. ಅದೇ ಹೇಳ್ತೀರ ಪಾಪ, ನಿಜವಾಗ್ಲೂ ಒಳ್ಳೆ ಒಂದು ಚೆನ್ನಾಗಿ ಮಾಡ್ಬೇಕನ್ನೋ ಒಂದಿದೆ. ಅವರು ಅಷ್ಟೇ ಬಜರಂಗಿ ಆದ್ಮೇಲೆ ಯಾವ ಸಿನಿಮಾ ಒಪ್ಕೊಂಡು ಮಾಡಲಿಲ್ಲ. he was waiting for a good role. Today ಏನಾದ್ರು ನೆಕ್ಸ್ಟ್ ಫಿಲ್ಮ್ ನೋಡಿ ಅವ್ರಿಗೆ ಇನ್ನು line he'll be doing good roles, but he's not a person who's going to accept all the roles. I know that because our taste ಗೊತ್ತಾಗುತ್ತೆ. ಯಾಕಂದ್ರೆ ಇದು ಸುಮ್ಮನೆ ವೆಯ್ಟ್ ಆಗ್ಬೇಕಂತ ತಕ್ಷಣ ವೆಯ್ಟ್ ಆಗ್ಬಿಟ್ರು. That is shows his interest. I think he's going in a right track. ಈ ರೈಟ್ ಟ್ರ್ಯಾಕ್ ಫರ್ದರ್ ಬಿಕಾಸ್ ಈಸ್ ವೆರಿ ಯಂಗ್, 28 years. ಹೌದು, ಅದು ವಯಸ್ಸಿಗೆ ಮೀರಿದ ಪಾತ್ರ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಟಫೆಸ್ಟ್ ಅಂತ. 100% ಅಷ್ಟು ಇಂಟ್ರೆಸ್ಟ್ ಇರ್ಬೇಕಾದ್ರೆ he has got a career further ahead. ಏನು ಇನ್ನು 5 ವರ್ಷ 10 ವರ್ಷ ಅಲ್ಲ, he'll be there for 20-25 years more. ಮಾರ್ಕ್ ಮಾಡ್ಕೊಳ್ಳಿ, 100% he'll be there. His hard work will show. Always God will show the way. ಎಸ್, ಮಧು ಅವರೇ, ಇಂಥ ಒಬ್ಬ ದೊಡ್ಡ ಆಕ್ಟರ್ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಹೇಗೆ ಅನಿಸ್ತು? ಮ್ಯಾಮ್, ನಾನು ಈ ಸಂದರ್ಭದಲ್ಲಿ ಒಂದು ದಿನದ ಶೂಟಿಂಗ್ ದಿನದ ಬಗ್ಗೆ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಡೇ ಶೂಟ್, ಇಂಟ್ರೋಲ್ ಬ್ಲಾಕ್ದು ಶೂಟ್ ನಡೀತಾ ಇದೆ. ಸೀನ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿರಲ್ಲ ಸರ್, ಹರ್ಷ ಸರ್. ನಾನು ಸ್ವಲ್ಪ ಹೆದರ್ಬಿಡ್ತೀನಿ ಅಂತ. ಸರಿ ಸ್ಟಾರ್ಟ್ ಆಯ್ತು ಸೀನು. ಅವರು ನಾನು ಹೆದರ್ತೀನಿ ಅಂದ್ಬಿಟ್ಟು ತುಂಬಾ ಕೂಲ್ ಆಗಿ, ನೀನ್ ಹಿಂಗ್ ನಿಂತಿರ್ತೀಯ, ಯಾರಿಗೋ ಬೈತಾ ಇರ್ತೀಯ, ಶಿವಣ್ಣ ಹೆಂಗ್ ಬರ್ತಾರೆ, ನಿನ್ ನೋಡ್ತಾರೆ, ಒಂದ್ ನಮಸ್ಕಾರ ಮಾಡ್ತಾರೆ ಅಂದ್ರು. ನಾನ್ ನಮಸ್ಕಾರ ಮಾಡ್ತಾರೆ ಅಂದ್ರೆ ಯಾವ ತರ ನಮಸ್ಕಾರ ಮಾಡ್ತಾರೆ ಅಂತ. ಬಟ್ ಅಣ್ಣ ಆ ವಿಚಾರದಲ್ಲಿ ಗ್ರೇಟ್ ಅನ್ಸ್ಬಿಡ್ತು. ಆ ಸೀನಲ್ಲಿ ಬಂದ್ ಹಿಂಗ್ ಕಾಲ್ ಮುಟ್ಟೋದಿತ್ತು. ನಾನು ಸರ್ ನನ್ ಕೆಲ ಆಗಲ್ಲ ಸರ್, ನಾನು ಆಗಲ್ಲ ಅಂತ. ಬಟ್ ಅಣ್ಣ ಮಾಡೋ, ಏನಿಲ್ಲ ಮಾಡೋ, ಹಂಗೆ ಹೆಂಗೆ ಅಂತ. ಬಟ್ ಅಣ್ಣನ್ ಕೈ ಬರ್ತಾ ಇದ್ರೆ ನನ್ಗೆ ಯಾವ್ದೋ ವೋಲ್ಟ್ಸ್ ಕರೆಂಟ್ ವೈರ್ ಹತ್ರ ಬರ್ತಾ ಇದೆ ನನ್ನ ಹತ್ರ ಅಂತ. ಮೋರ್ ದೆನ್ ಐ ಟುಕ್ 25 ಟೇಕ್ಸ್ ಆ ಶಾರ್ಟ್ ಇದ್ ಮಾಡಕ್ಕೆ. ಆಮೇಲೆ ಅಣ್ಣನ ಒಂದು ಸಪೋರ್ಟ್ ಇಂದ ಸೀನ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಶಿವಣ್ಣ ಆ ವಿಚಾರದಲ್ಲಿ. ಹೊಸಬ್ರು ಆದ್ರೆ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ನೀವು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತೀರಿ ಅನ್ನೋದಕ್ಕೆ ಈ ಘಟನೆಗಳ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಜೊತೆಗೆ ಆ ಫೈಟಿಂಗ್ ಸೀನ್ಗಳಲ್ಲೂ ಅಷ್ಟೇ, ಒಬ್ಬ ಸೆಂಚುರಿ ಸ್ಟಾರ್, ನೀವು ಅಷ್ಟು ಸಿನಿಮಾಗಳು ಮಾಡಿದಿರಿ, ಅಂಥದ್ರಲ್ಲಿ ಒಂದು ಸಿನಿಮಾದಲ್ಲಿ ಈ ರೀತಿ ಹೊಡ್ಸ್ಕೊಳ್ಬೇಕು ಅಂತಂದಾಗ ಎಲ್ಲೋ ಒಂಥರ ನೋಡೋಕೆ ಹಿಂಸೆ ಅಂತ ಅನ್ಸುತ್ತೆ. ಕ್ಯಾರೆಕ್ಟರ್ ವೈಸ್ ಬಂದಾಗ ಅದೆಲ್ಲ ವಿ ಶುಡ್ ಗೋ ಸಿ ದ ಕ್ಯಾರೆಕ್ಟರ್. ಇಂಪಾರ್ಟೆಂಟ್. ಅವಾಗ ಏನಾಗುತ್ತೆ, ಫೀಲ್ ಬರುತ್ತೆ. ಅವಲೇ ಆ ತಾಯಿದು ಜನಗಳು ಇವತ್ತೇನಾದ್ರು ನೋಡಿದ ತಕ್ಷಣ ಅಯ್ಯೋ ಆ ತಾಯಿ ಬರೋದು, ಮಗನ್ ಹೊಡಿತಾ ಇದ್ರೆ ಆ ಫೀಲಿಂಗ್. somewhere that undercurrent builds up where people will connect to it. So ಆ ಕನೆಕ್ಟಿವಿಟಿ ಸಿಗಬೇಕಂದ್ರೆ ನಾವು ಆ ಪರ್ಫಾರ್ಮೆನ್ಸ್ ತಕ್ಕಂತೆ ಮಾಡಬೇಕು.
ಅದು ತಕ್ಕಂತೆ ಏನೇ ಆದ್ರೂ ಎಸ್ ವಿ ಶುಡ್ ಗೋ, ಇಟ್ಸ್ ಅ ಕ್ಯಾರೆಕ್ಟರ್, ಅದ್ರಲ್ಲಿ ಏನು, ಇಟ್ಸ್ ಅ ಫಿಲ್ಮ್, ಆಫ್ಟರ್ ಆಲ್ ಅ ಫಿಲ್ಮ್, ವಿ ಶುಡ್ ಗೋ ಅಕಾರ್ಡಿಂಗ್ ಟು ದ ಫಿಲ್ಮ್, ವಾಟ್ ಫಿಲ್ಮ್ ಡಿಮ್ಯಾಂಡ್ ಫಿಲ್ಮ್ ಏನು ಡಿಮ್ಯಾಂಡ್ ಮಾಡುತ್ತೋ ಅದ್ರ ಪ್ರಕಾರ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕಾಲ್ ಮುಟ್ಬೇಕು ಅವ್ರು ಹೇಳ್ತಾರೆ, ಅಯ್ಯೋ ಕಾಲ್ ಮುಟ್ಟೋದಣ್ಣ ಹೆಂಗೆ ರೀ, ನೀವು ಪಾತ್ರ ಕ್ಯಾರೆಕ್ಟರ್. ನಾ ಹೇಳ್ದೆ, ಆಮೇಲೆ ಎಕ್ಸಾಂಪಲ್ ಹೇಳ್ದೆ, ಅಪ್ಪಾಜಿ ಡ್ಯಾನ್ಸ್ ಮಾಸ್ಟರ್ ಹೊಸ ಮಾಸ್ಟರ್ ಮಾಡ್ಬೇಕಾದ್ರೆ ಹಿಂಗ್ ನಮಸ್ಕಾರ ಮಾಡ್ಬಿಟ್ಟು ಹಿಂಗ್ ಕಾಲ್ ಮುಗಿಯಕ್ ಬಂದ್ರೆ ಅವರು ಅಣ್ಣ 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 ಅನ್ನೋರು. ಇಲ್ಲಮ್ಮ, ನಿಮ್ ಪ್ರೊಫೆಷನ್ಗೆ ಇದು ನಮಸ್ಕಾರ ಮಾಡ್ಬೇಕಾದ್ರೆ ನಮ್ ಕರ್ತವ್ಯ ಅನ್ನೋರು. ಐ ಟೋಲ್ಡ್ ಹಿಮ್, ಇದು ಹೇಳೋರು ಇದೆ, ನಾವೆಲ್ಲ ಯಾವ ಲೆಕ್ಕ ಬಿಡಿ, ಅವರೇ ಒಂದು ಅವ್ರ ದೇವರೇ ಬಂದು ಕಾಲ್ ಮುಗಿಬೇಕಾದ್ರೆ ಈ ನಮ್ದೆಲ್ಲ ಏನ್ರಿ, ಇದೆಲ್ಲ ಏನಿಲ್ಲ ರೀ, ರೋಲ್ ಅಷ್ಟೇ, ಜಸ್ಟ್ ಗೋ ಬಿ ಫ್ರ್ಯಾಂಕ್. ಆಮೇಲೆ ಹಿಂಗೆ ಮಾಡ್ಬೇಕಾದ್ರೆ ಒದಿಯೋದಿತ್ತು ಪಾಪ, ತುಂಬಾ ಅವ್ರಿಗೂ ಒಂದು ಸ್ವಲ್ಪ ಕಷ್ಟ ಆಯ್ತು. ನಾ ಹೇಳಿದೆ, ಅಟ್ಲೀಸ್ಟ್ ಒಂದ್ಸತಿ ಒದ್ಬಿಡ್ರಿ ಬೇಗನೆ, ಇಲ್ಲಾಂದ್ರೆ ನಾನು 10 ಚೆಕ್ ಮಾಡ್ಬೇಕು, ರೋಪ್ ಬೇರೆ ಹಾಕ್ಬಿಟ್ಟಿದ್ದೆ. ಆಮೇಲೆ ಹೆಂಗೋ ಮಾಡಿ ಪಾಪ ಮಾಡಿದ್ರು, ಪಾಪ ಅವ್ರಿಗೂ ಭಯ, ಬಟ್ ಹಿ ಡಿಡ್ ಇಟ್ ವೆರಿ ವೆಲ್, ತುಂಬಾ ಚೆನ್ನಾಗಿ ಮಾಡಿದ್ರು. ಎಸ್, ನಿಮ್ಮ ಮುಂದಿನ ಸಿನಿಮಾ ಶಿವಣ್ಣ ಹರ್ಷನ್ ಜೊತೆಗೆ ಮಾಡುವಂತದ್ದು ಅಥವಾ ಮುಂದಿನ ಸಿನಿಮಾ ಯಾವುದು? ಅದು ಮುಂದಿನ ಸಿನಿಮಾ ಇವಾಗ ಐ ಆಮ್ ಜಸ್ಟ್ ಡೂಯಿಂಗ್ ಶಿವಲಿಂಗ ಮುಗಿತಾ ಬರ್ತಾ ಇದೆ, ಕಬೀರ ನಡೀತಾ ಇದೆ, ಅದಾದ್ಮೇಲೆ ಶ್ರೀಕಂಠ ಇದೆ, ದೆನ್ ಖದರ್ ಇದೆ, ಆಮೇಲೆ ಚಂದ್ರದೊಂದು ಫಿಲ್ಮ್ ಇದೆ, ಹರ್ಷಂದೊಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕು. ಸೊ ವಿ ಆರ್ ಆಲ್ ಇನ್ ದಿಸ್ ನಮ್ಮ ಲೀಡರ್ ಅಂತ ಒಂದು ಫಿಲ್ಮ್ ನಮ್ಮ ತರುಣ್ ಡೈರೆಕ್ಟ್ ಮಾಡಿದೆ, ಅದಿದೆ. ಸೊ ಅದಾದ್ಮೇಲೆ ನೋಡ್ಬೇಕು, ಐ ಆಮ್ ಸೀಯಿಂಗ್ ವಾಟ್. ಸೊ ಹ್ಯಾಟ್ರಿಕ್ ಹೀರೋ ಜೊತೆ ಹ್ಯಾಟ್ರಿಕ್ ಸಿನಿಮಾ ಮಾಡ್ತಾ ಇದ್ದಾರೆ ಹರ್ಷ ಅವರು. ನೆಕ್ಸ್ಟ್ ಏನಂದ್ರೆ ನನಗೆ ಮಧು ಯಾವ್ದು ಸಿನಿಮಾ ಹಾಕ್ಬೇಕು ಅಂತ ನಾನು ನೆಕ್ಸ್ಟ್ ಪ್ಲಾನ್ ಮಾಡ್ತೇನೆ. ಯಾಕಂದ್ರೆ ಇಷ್ಟೇ 2 ವಂಡರ್ಫುಲ್ ರೋಲ್ ಮಾಡ್ಬೇಕು, ಆ ಥರ ಯಾವುದು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವಂಡರ್ಫುಲ್ ಆಕ್ಟರ್ ಜೊತೆ ಮಾಡೋಕ್ಕೆ ತುಂಬಾ ಇಷ್ಟ ನನಗೆ. ಐ ಥಿಂಕ್ ಈಸ್ ವೆರಿ ಸ್ಪ್ಲೆಂಡೆಡ್ ಇನ್ ದಟ್ ವೇ. ಹಿ ಹಸ್ ಗಾಟ್ ಹಿಸ್ ಓನ್ ಐಡೆಂಟಿಟಿ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಫ್ಯೂಚರ್ ಇದೆ ಮಧು. ಥ್ಯಾಂಕ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಈ ರೀತಿ ದೊಡ್ಡವರ ಆಶೀರ್ವಾದ ಸಿಗೋದು, ಯಾವ್ದಾದ್ರು ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು ಕ್ಯಾರೆಕ್ಟರ್ ಇವ್ರಿಗೆ ಕೊಡ್ಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ಎಲ್ರಿಗೂ ಕೂಡ ಇರೋದಿಲ್ಲ ಆ ಗುಣ ಅಂತ ಅನ್ಸುತ್ತೆ ಮಧು. ಸೊ ಆ ವಿಚಾರದಲ್ಲಿ ನೀವು ಲಕ್ಕಿ ಅಂತ ಅನ್ಸ್ತಿದೆ. ಖಂಡಿತ. ನಾನು ಹೇಳಿದಲ್ಲ ಮ್ಯಾಮ್, ನಾನು ನೆಗೆಟಿವ್ ರೋಲ್ ಮಾಡ್ತೀನಿ ಅಂತ ಹೇಳಿದಾಗ ಹರ್ಷ ಸರ್ ಶಿವಣ್ಣ ತರ ನಂಬ್ದಂಗೆ ಯಾರು ನಂಬಲಿಲ್ಲ ನನ್ನ. ಅವರ ಒಂದು ನಂಬಿಕೆ ನನ್ನ ನಿಮ್ಮ ಮುಖದಲ್ಲಿ ಇಷ್ಟು ಇನೋಸೆನ್ಸಿ ಕಾಣ್ತಾ ಇದೆ, ಬಟ್ ಹೇಗ ಕ್ಯಾರೆಕ್ಟರ್ ಮಾಡಿದ್ರೆ ನಿಜವಾಗ್ಲೂ ಸಿನಿಮಾದಲ್ಲಿ ನೋಡ್ತಾ ಇದ್ರೆ ವೈಬ್ರೇಟ್ ಆಗುತ್ತೆ ನಿಮ್ ಪಾತ್ರ ನೋಡ್ತಿದ್ರೆ, ಅಷ್ಟು ಪವರ್ಫುಲ್ ಆಗಿದೆ. ಸೊ ಹೇಗ್ ಸಾಧ್ಯ? ನಿಮಗಿಂತ ಹೆಚ್ಚಾಗಿ ಹರ್ಷ ಅವ್ರು ಗ್ರೇಟ್ ಅಂತ ಹೇಳ್ಬೇಕು, ನಿಮ್ಮಿಂದ ಆ ಕ್ಯಾರೆಕ್ಟರ್ನ ಹೊರಗೆ ತೆಗ್ಸಿದಾರಲ್ಲ, ಅದಕ್ಕೆ ಎಲ್ಲ ಕ್ರೆಡಿಟ್ಸ್ ಹರ್ಷ ಸರ್ ತಲುಪುತ್ತೇನೆ. ಸೊ ಶಿವಣ್ಣ ಜೊತೆ ಮುಂದಿನ ಸಿನಿಮಾ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಆಸೆ ಇದೆ? ಮೇಡಮ್ ಖಂಡಿತ ಮೇಡಮ್, ಇನ್ನು ಅಣ್ಣನ ಜೊತೆ 100 ಸಿನಿಮಾ ಮಾಡ್ಬೇಕು ಇನ್ನೊಂದು ಆಸೆ ಇದೆ ನನಗೆ. ಖಂಡಿತ ಅಣ್ಣ ಅವಕಾಶ ಮಾಡ್ಕೊಡ್ತಾರೆ, ಖಂಡಿತ ಮಾಡ್ತೀನಿ ಮ್ಯಾಮ್. ಕೊನೆಯದಾಗಿ ಶಿವಣ್ಣ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಏನಿಲ್ಲ, ಇವತ್ತು ಒಂದು ಒಳ್ಳೆ ಒಂದು ಗಿಫ್ಟ್ ಕೊಟ್ಟಿದ್ರೆ ನಮ್ಮ ಇಡೀ ವಜ್ರಕಾಯ ಟೀಮ್ಗೆ, ಅದು ನಮಗೆ ಭಾಳ ಖುಷಿ ಆಗುತ್ತೆ. ಒಬ್ಬ ಒಳ್ಳೆ ನಿರ್ದೇಶಕನಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅನ್ನೋದಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಾ. ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ. ಎಂಟರ್ಟೈನ್ಮೆಂಟ್ ಜೊತೆಲಿ ಆ ಫೀಲ್ ಏನಿದೆ ಆ ಫೀಲ್ನ ಬಿಡ್ತಾ ಇಲ್ಲ. ಯಾಕಂದರೆ ಬರೀ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಮಾತ್ರ ಸಾಲದು, ಆ ಫಿಲ್ಮ್ಲಿ ಬ್ಯಾಕ್ಗ್ರೌಂಡ್ಲಿ ಏನಿದೆ ಆ ಫೀಲ್, ಆ ಒಂದು ತತ್ವ ಏನಿದೆ ಅದು ತಗೊಂಡು ನೀವು ಫೀಲ್ ಮಾಡಿ ಫಿಲ್ಮ್ನ ನೋಡ್ತಾ ಇದ್ರೆ ಅಂದರೆ ನಿಜ ವಿ ಆರ್ ವೆರಿ ಥ್ಯಾಂಕ್ಫುಲ್. ನೀವು ಇದೇ ರೀತಿ ಮಾಡ್ತಾ ಇದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಕನ್ನಡದಲ್ಲಿ. ಇಂಥ ಹರ್ಷ ಅಂತ ಡೈರೆಕ್ಟರ್ ಸಾಕಷ್ಟು ಇದು ಮಾಡ್ತಾರೆ. ಆಮೇಲೆ ಸಾಕಷ್ಟು ಕಲಾವಿದರಿಗೆ ಗುರುತಿಸ್ತಾ ಇದ್ದೀರಾ, ಬರೀ ಶಿವಣ್ಣನ ಜೊತೆ ಶಿವಣ್ಣನ ಅಲ್ದೇ ನಭಾನ ಕ್ಯಾರೆಕ್ಟರ್ನು ಗುರುತಿಸ್ತಾ ಇದ್ದೀರಾ. ಜಯಸುಧಾ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ, ನಿಮ್ಗೆ ಎಲ್ರಿಗೂ ಗೊತ್ತು. ಮಧು ಅವ್ರ ಕ್ಯಾರೆಕ್ಟರ್ ಬಗ್ಗೆನೂ ಹೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದೆ ಅಂತ. ಸೊ ಆ ರೀತಿ ಒಂದು ವಿಶಸ್ಸು ನಿಮ್ಮ ಆಶೀರ್ವಾದ ಬರ್ತಾ ಇದ್ರೆ ಪ್ರತಿಯೊಬ್ಬ ಕಲಾವಿದನು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಭರವಸೆ ಅವ್ರ ಮನಸ್ಸಲ್ಲಿ ಮೂಡುತ್ತೆ. ಹಾಗೂ ಒಳ್ಳೊಳ್ಳೆ ಸಿನಿಮಾ ಬರೋಕ್ಕೆ ಒಂದು ಪ್ರಯತ್ನನೂ ನಡೀತಾ ಇರುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ದಯವಿಟ್ಟು ನೋಡಿ, ಇನ್ನೂ ನೋಡಿ, ನೋಡದೇ ಇರೋರಿಗೆ ನೋಡಿ ಅಂತ ನೀವೇ ಹೇಳಿ, ನೋಡಿ ಎಂಜಾಯ್ ಮಾಡಿ. ಎಸ್, ಮಧು ಅವರೇ ಏನ್ ಹೇಳ್ತೀರಿ ಕೊನೆಯದಾಗಿ? ನೋ ವರ್ಡ್ಸ್ ಮ್ಯಾಮ್, ಎಲ್ಲ ಅಣ್ಣನೇ ಹೇಳಿದ್ದಾರೆ. ಒಂದ್ಸಲ ನೀಟಾಗಿ ಸ್ಕ್ರೀನ್ ಅಲ್ಲಿ ನಿಮ್ ಮುಖ ತೋರಿಸಿ, ಯಾಕಂದ್ರೆ ಆ ಪಾತ್ರದ ಇಮ್ಯಾಜಿನೇಷನ್ ಅಲ್ಲೇ ಇರ್ತಾರೆ ಎಲ್ರು ಕೂಡ. ನಿಮ್ ರಿಯಲ್ ಫೇಸ್ ಹೇಗಿದೆ ಅಂತ ಗುರ್ತೆ ಹಿಡಿಯೋಕ್ಕಾಗಲ್ಲ, ನಾನು ಮೊದಲೇ ಹೇಳಿದಾಗೆ. ತುಂಬಾ ಖುಷಿ ಇದೆ ಮ್ಯಾಮ್ ಅಣ್ಣನ ಜೊತೆ ಕೆಲಸ ಮಾಡಿ. ಮತ್ತಷ್ಟು ಅಣ್ಣ ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾರೆ, ಅದನ್ನ ಖಂಡಿತ ಪ್ರೂವ್ ಮಾಡ್ಕೋತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮಧು ಅವರೇ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡಿದ್ರಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ವಜ್ರಕಾಯ ಚಿತ್ರದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇವೆ. ನೀವು ಹೋಗಿ ಚಿತ್ರವನ್ನ ನೋಡ್ಕೊಂಡು ಆರಾಮಾಗಿ ಬರಬಹುದು, ಎಲ್ಲೂ ಕೂಡ ನಿಮ್ಗೆ ಬೋರ್ ಆಗೋದಿಲ್ಲ. ನೀವು ಹಾಗೆ ನಿಮ್ಮ ಇಡೀ ಫ್ಯಾಮಿಲಿ ಆರಾಮಾಗಿ ಹೋಗಿ ಚಿತ್ರವನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನೋಡಿರುವವರು ಮತ್ತೊಂದ್ಸಲ ನೋಡಿ, ನೋಡದೇ ಇರುವಂತವರು ಈಗಲೇ ಹೋಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇದ್ದೀವಿ ಸಮಯ ಸಮಾಚಾರ ನಿರಂತರ. ತೂಕತ್ತು ಗಡಬಡ ಚಲ ಚಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ, ತೂಕತ್ತು ಗಡಬಡ ಚಲ ಚಲ ಲಡಕೆ,
तू कतो दड़बड़ बाय बाय बड़के नक्कारे 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 शैतानी जवानी हिंसे रे नक्कारे 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 मैं जंगल की बिजली हूँ रे तू कतो गड़बड़ चल चल लड़के तू कतो दड़बड़ बाय बाय बड़के